ನಮಸ್ಕಾರ ವೀಕ್ಷಕರೇ, ಸಿರಿ ಡಾಕ್ಟರ್ಸ್ ಲೈವ್ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ವೀಕ್ಷಕರೇ, ಇವತ್ತು ಮೇ 12 ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಅಮ್ಮಂದಿರ ದಿನದ ಶುಭಾಶಯಗಳನ್ನು ನಿಮಗೆ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಆರಂಭ ಮಾಡೋಣ. ಇತ್ತೀಚಿನ ದಿನಗಳಲ್ಲಿ ವೈವಾಹಿಕ ಜೀವನಕ್ಕೆ ಕಾಲಿಟ್ಟರೆ ಸಾಕು ಎಲ್ಲರೂ ಕೇಳುವಂಥ ಸಾಮಾನ್ಯ ಪ್ರಶ್ನೆನೇ, ಮಗು ಯಾವಾಗ, ಗುಡ್ ನ್ಯೂಸ್ ಯಾವಾಗ ಕೊಡ್ತೀರಾ, ಮಕ್ಕಳು ಮಾಡ್ಕೊಳ್ಳಲ್ವಾ, ಈ ರೀತಿಯಾದಂಥ ಪ್ರಶ್ನೆಗಳನ್ನು ಕೇಳ್ತಾನೆ ಇರ್ತಾರೆ. ಆದರೆ ಮೊದಲಿಗೆ ಕಂಪೇರ್ ಮಾಡಿದ್ರೆ ಇತ್ತೀಚಿನ ದಿನಗಳಲ್ಲಿ ಈ ಆಹಾರ ಸ್ಟೈಲ್ ಆಗಿರ್ಬೋದು, ಹಾಗೆ ಜೀವನ ಪದ್ಧತಿ ಆಗಿರ್ಬೋದು, ಇದೆಲ್ಲದರಿಂದ ಬಂಜೆತನ ಅನ್ನುವಂಥದ್ದು ಸಾಕಷ್ಟು ಜನರಲ್ಲಿ ಕಾಡ್ತಾ ಇದೆ. ಈ ಬಂಜೆತನ ಅಂದರೆ ಏನು, ಯಾಕೆ ಇತ್ತೀಚಿನ ದಿನಗಳಲ್ಲಿ ಈ ಯಂಗ್ಸ್ಟರ್ಗಳಲ್ಲೂ ಕೂಡ ಇದು ಹೆಚ್ಚಾಗಿ ಕಾಣಿಸಿಕೊಳ್ತಾ ಇದೆ, ಇದಕ್ಕೆ ಟ್ರೀಟ್ಮೆಂಟ್ ಯಾವ ರೀತಿ ಇದೆ, ಇದರ ಜೊತೆಗೆ ತಾಯ್ತನದ ಇಂಪಾರ್ಟೆನ್ಸ್ ಬಗ್ಗೆ ನಿಮ್ಮೆಲ್ಲರಿಗೂ ಕೂಡ ಮಾಹಿತಿಯನ್ನು ತಿಳಿಸಿಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಒಬ್ಬರು ಸ್ಪೆಷಲ್ ಗೆಸ್ಟ್ ಇದ್ದಾರೆ. ಅವ್ರು ಬೇರೆ ಯಾರು ಅಲ್ಲ, ಪ್ರಸೂತಿ ತಜ್ಞೆ, ಸ್ತ್ರೀರೋಗ ತಜ್ಞೆ, ಹಾಗೆ ಇನ್ಫರ್ಟಿಲಿಟಿ ಸ್ಪೆಷಲಿಸ್ಟ್ ಆಗಿರುವಂತಹ ಡಾಕ್ಟರ್ ಐಶ್ವರ್ಯ ವಿ ಮತ್ತಿಕಟ್ಟೆ ಅವರು. ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ಳೋಣ, ಹಾಗೆ ಇದ್ರ ಬಗ್ಗೆ ಸಾಕಷ್ಟು ಮಾತಾಡ್ತಾ ಹೋಗೋಣ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಎಸ್ ಡಾಕ್ಟರ್, ಮೊದಲನೇದಾಗಿ ಟಾಪಿಕ್ಕಿಗೆ ಹೋಗೋ ಮುಂಚೆ ಇವತ್ತು ತಾಯಂದಿರ ದಿನದ ಶುಭಾಶಯಗಳು ನಿಮಗೂ ಕೂಡ. ಥ್ಯಾಂಕ್ ಯು ಸೋ ಮಚ್. ಸೊ ಹ್ಯಾಪಿ ಮದರ್ಸ್ ಡೇ. ಇದು ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಡೇ ಅಂತ ನಾನು ಹೇಳ್ಬೋದು. ಬಿಕಾಸ್ ಮದರ್ಸ್ ಡೇ ಈಸ್ ಎವ್ರಿ ಡೇ. ಇವತ್ತು ಒಂದೇ ದಿನ ಅಲ್ಲ, ಬಟ್ ಸ್ಟಿಲ್ ಅವರಿಗೋಸ್ಕರ ಅಂತ ಅಂದ್ಬಿಟ್ಟು ನಾವು ಒಂದು ದಿನ ಡೆಡಿಕೇಟ್ ಮಾಡಬೇಕು. ಬಿಕಾಸ್ ಲೈಫಲ್ಲಿ ಎಷ್ಟು ತಾಯಿ ಸ್ಯಾಕ್ರಿಫೈಸ್ ಮಾಡ್ತಾರೆ ತನ್ನ ಮಗು ಚೆನ್ನಾಗಿ ಬರಬೇಕು, ಆ್ಯಂಡ್ ದ ವೇ ಶಿ ಡೆವಲಪ್ಸ್ ದಟ್ ಲವ್, ಕೇರ್, ಯಾರು ನೋ ಬಡಿ ಕ್ಯಾನ್ ಗಿವ್ ದ್ಯಾಟ್ ಕೇರ್ ಆ್ಯಂಡ್ ಲವ್ ವಾಟ್ ದ ಮದರ್ ವಿಲ್ ಗಿವ್. ಸೊ ಶಿ ಹ್ಯಾಸ್ ಗಾಟ್ ಅ ಬ್ಯೂಟಿಫುಲ್ ಲವ್ ಆ್ಯಂಡ್ ಅಫೆಕ್ಷನ್ ವಾಟ್ ಎವ್ರಿ ಮದರ್ ಹ್ಯಾಸ್ ಟು ಗೆಟ್ ಫ್ರಮ್ ದ ಚೈಲ್ಡ್. ಅಂದರೆ ಎಷ್ಟು ಸ್ಯಾಕ್ರಿಫೈಸ್ ಮಾಡ್ತಾರೆ ಅವ್ರ ಮಕ್ಳಿಗೋಸ್ಕರ. ನನ್ನ ಮಗು ಹೀಗೆ ಬೆಳಿಬೇಕು, ನನ್ನ ಮಗು ಹೀಗೆ ಇರಬೇಕು, ಆ ಆಸೆ ಆಕಾಂಕ್ಷೆಗಳು ಏನೇ ಕಷ್ಟ ಬಂದ್ರೂ ಫಸ್ಟು ಅವರು ಇರೋದು ಅವ್ರ ಮಕ್ಕಳನ್ನ, ಬೇರೆ ಯಾರನ್ನೂ ಅವ್ರನ್ನೂ ನೋಡಲ್ಲ. ಸೊ ಇದು ಟುಡೇ ಐ ವಾಂಟ್ ಟು ವಿಶ್ ಆಲ್ ದ ಮದರ್ಸ್ ಹೂ ಆರ್ ಆಲ್ರೆಡಿ ಹ್ಯಾವಿಂಗ್ ಅ ಚೈಲ್ಡ್, ಆಮೇಲೆ ಯಾರು ಇವಾಗ ಪ್ರೆಗ್ನೆನ್ಸಿ ಆಗಬೇಕು ಅಥವಾ ಅಂದರೆ ತಾಯಿತನ ಆಗಬೇಕು, ಅವ್ರ ಹೂ ಆರ್ ಪ್ಲ್ಯಾನಿಂಗ್ ಅಂದರೆ ತಾಯಿ ಆಗಬೇಕು ಅಂತ ಏನಿದೆ ಅವರಿಗೆಲ್ಲರಿಗೂ ನಾನು ಹ್ಯಾಪಿ ಮದರ್ಸ್ ಡೇ ಅಂತ ವಿಶ್ ಮಾಡ್ತೀನಿ. ಇಟ್ಸ್ ಅ ಬ್ಯೂಟಿಫುಲ್ ಜರ್ನಿ ಆ್ಯಂಡ್ ಐ ಡೆಡಿಕೇಟ್ ಆಲ್ ದಿಸ್ ಥಿಂಗ್ಸ್ ಟು ದೆಮ್ ಸೊ ದ್ಯಾಟ್ ದೇ ಶುಡ್ ಹ್ಯಾವ್ ದಟ್ ಬ್ಯೂಟಿಫುಲ್ ಲೈಫ್. ಬಿಕಾಸ್ ಮದರ್ಸ್ ಡೇ ಈಸ್ ಸಮಥಿಂಗ್ ವೇರ್ it is I have no words. ಸೊ ಅದನ್ನೊಂದು ಹೇಳ್ತಾರಲ್ಲ, ಎವ್ರಿಬಡಿ ಕ್ಯಾನ್ ಟೇಕ್ ದ ಪೊಸಿಷನ್ ಆಫ್ ದ ಮದರ್, ಬಟ್ ನೋಬಡಿ ಕ್ಯಾನ್ ರಿಪ್ಲೇಸ್ ಹರ್. ಸೊ ಬಿಕಾಸ್ ಮದರ್ ಈಸ್ ಸಮಥಿಂಗ್ ದಟ್ ಯಾವ ಪ್ರೊಫೆಷನ್ನು ಮೀಟಪ್ ಮಾಡೋಕ್ಕಾಗಲ್ಲ. ಸೊ ಅವ್ರ ಲೈಫೇ ಎಷ್ಟೊಂದು ಜನ ಕೆಲಸ ಬಿಟ್ಟಿದ್ದಾರೆ ಮಕ್ಳಿಗೋಸ್ಕರ, ತನ್ನ ಕೆಲಸನ ಬಿಟ್ಬಿಟ್ಟು, ತನ್ನ ಆಸೆ ಆಕಾಂಕ್ಷೆಗಳು ಬಿಟ್ಬಿಟ್ಟು, ಅವ್ರ ಕೆರಿಯರ್ನ ಬಿಟ್ಬಿಟ್ಟು, ದೇ ಓನ್ಲಿ ಕಾನ್ಸಂಟ್ರೇಟ್ ಆನ್ ದ ಡೆವಲಪ್ಮೆಂಟ್ ಆಫ್ ದ ಚೈಲ್ಡ್. ಸೊ ಇವತ್ತು ಎಲ್ಲ ಮಕ್ಳುಗಳು ಅವ್ರ ತಾಯಿನ ದೇ ಹ್ಯಾವ್ ಟು ಅಪ್ರಿಷಿಯೇಟ್ ದೆಮ್ ಆ್ಯಂಡ್ ಮೇಕ್ ಇಟ್ ಅ ಪಾಯಿಂಟ್. ಎಷ್ಟೊಂದು ಜನ ತಮ್ಮ ತಾಯಿನ ಆ್ಯಸ್ ಅನ್ ಎಕ್ಸಾಂಪಲ್ ಇಟ್ಕೊಂಡಿದ್ದಾರೆ. ಸೊ ದ್ಯಾಟ್ ಬಿಕಾಸ್ ನನ್ನ ತಾಯಿ ಇಷ್ಟೊಂದೆಲ್ಲ ನನ್ನ ತಾಯಿಗೋಸ್ಕರ, ನಾನು ಆ್ಯಕ್ಚುಲಿ ಈವನ್ ಮೈ ಮದರ್ ಇಸ್ ಆಲ್ಸೋ ಅನ್ ಎಕ್ಸಾಂಪಲ್ ಫಾರ್ ಮೀ. ತುಂಬ ಸ್ಯಾಕ್ರಿಫೈಸ್ ಮಾಡಿದ್ದಾರೆ, ನಮ್ಮನ್ನು ಇಷ್ಟೊಂದೆಲ್ಲ ಡೆವಲಪ್ ಮಾಡಿ ನಮ್ಮನ್ನೆಲ್ಲ ಶಿ ಮೇಡ್ ಇಟ್ ಅ ಪಾಯಿಂಟ್ ದ್ಯಾಟ್ ವಿ ಹ್ಯಾವ್ ಟು ಕಮ್ ಅಪ್ ಇನ್ ಅವರ್ ಲೈಫ್. ಸೊ ಐ ಡೆಡಿಕೇಟ್ ಟುಡೇ ಈಸ್ ಟು ಮೈ ಮದರ್. ಶಿ ಈಸ್ ಅ ವೆರಿ ಬ್ಯೂಟಿಫುಲ್ ಮದರ್ ಐ ಹ್ಯಾವ್ ಆ್ಯಂಡ್ ವೆರಿ ಡೆಡಿಕೇಟೆಡ್ ಮದರ್. ಸೊ ಹ್ಯಾಪಿ ಮದರ್ಸ್ ಡೇ ಟು ಮೈ ಮದರ್ ಆಲ್ಸೋ ಆ್ಯಂಡ್ ಟು ಎವ್ರಿಬಡಿ. ಓಕೆ ಡಾಕ್ಟರ್, ಇನ್ನು ನೀವು ಕೂಡ ಒಬ್ಬರು ತಾಯಿಯಾಗಿ ನಿಮ್ಮ ಮಕ್ಕಳ ಜೊತೆ ಯಾವ ರೀತಿಯಾಗಿ ಈ ತಾಯ್ತನವನ್ನು ಎಂಜಾಯ್ ಮಾಡ್ತಾ ಇದ್ದೀರಾ? ಆ್ಯಸ್ ಅ ಡಾಕ್ಟರ್ ಆಗಿ ಟೈಮ್ ಸಿಗೋದು ತುಂಬ ಕಮ್ಮಿ, ಈ ಬ್ಯುಸಿ ಶೆಡ್ಯೂಲಲ್ಲೂ ಕೂಡ ಮಕ್ಕಳಿಗೆ ಹೇಗೆ ಟೈಮ್ ಕೊಡ್ತೀರಾ? ನಿಮ್ಮ ಒಂದು ತಾಯಿ ಜರ್ನಿ ಬಗ್ಗೆ. ಆ್ಯಕ್ಚುಲಿ ಹೇಳಬೇಕು ಅಂತ ಅಂದರೆ, ಆ್ಯಸ್ ಯು ಸೆಡ್, ಮೈ ಜರ್ನಿ ಇಸ್ ವೆರಿ ಡಿಫಿಕಲ್ಟ್. ಬಿಕಾಸ್ ನಾನು ಬೆಳಗ್ಗೆ ಹೋದರೆ ಮತ್ತೆ ನಾನು ರಾತ್ರಿ ಬರೋದು. ಬಟ್ ಸ್ಟಿಲ್ ಪರ್ಟಿಕ್ಯುಲರ್ ಟೈಮ್ ಅಂತ ಇಟ್ಟಿದ್ದೀನಿ ನಾನು. ಅಂದರೆ ಈವ್ನಿಂಗ್ ಅಟ್ 7-7:30 ನಾನು ಕ್ಲಿನಿಕ್ ಮುಗಿಸ್ಕೊಂಡು ಹೋಗಿದ ತಕ್ಷಣ ಫಸ್ಟು ನಾನು ನೋಡೋದು ದ ಸ್ಟ್ರೆಸ್ ಬಸ್ಟರ್. ಅಂದರೆ ನಾನು ಎಷ್ಟೇ ಟೆನ್ಷನು, ಎಷ್ಟೇ ಪ್ರಾಬ್ಲಮ್ ಇದ್ರೂ, ಒನ್ಸ್ ಐ ಸಿ ಮೈ ಚೈಲ್ಡ್, ಅಂದರೆ ನನಗಿಬ್ಬರು ಗಂಡು ಮಕ್ಕಳು ಇರೋದು. ಸೊ ಒನ್ಸ್ ಐ ಸಿ ದೆಮ್, ನಂದು ಎಲ್ಲ ಸ್ಟ್ರೆಸ್ಸು ಕಡಿಮೆ ಆಗೋಗುತ್ತೆ. ಬಿಕಾಸ್ ಅದು ಹೇಳ್ತಾರಲ್ಲ, ಮಕ್ಕಳು ಒಂದು ಸತಿ ಬಂದ್ಬಿಟ್ಟು ಒನ್ಸ್ ದೇ ಹಗ್ ಯು, ದಟ್ ಹಗ್ಗಿಂಗ್ ಎಫೆಕ್ಟ್ ಈಸ್ ಸಮಥಿಂಗ್ ದಟ್ ಹಾರ್ಮೋನ್ಸ್ ರಿಲೀಸ್ಡ್ ಇನ್ ಯೋರ್ ಬಾಡಿ. ಸೊ ಎಷ್ಟೇ ಸ್ಟ್ರೆಸ್ ಆದ್ರೂ ಅವ್ರು ಬಂದ್ಬಿಟ್ಟು ಅಮ್ಮ ಹೇಗಿತ್ತು, ಹೌ ವಾಸ್ ಯುವರ್ ಡೇ ಅಂತ ಹೇಳಿಬಿಟ್ರೆ, ಐ ಥಿಂಕ್ ಸೊ ವಿಲ್ ಫರ್ಗೆಟ್ ಆಲ್ ಅವರ್ ಸ್ಟ್ರೆಸ್ ಆ್ಯಂಡ್ ಟೆನ್ಷನ್. ಸೊ ದೋಸ್ ಈವ್ನಿಂಗ್ಸ್ ಆರ್ ದ 3 hours ವೇರ್ ಐ ಕಂಪ್ಲೀಟ್ಲಿ ಡೆಡಿಕೇಟ್. ನಾನು ಯಾರನ್ನೂ ನೋಡಲ್ಲ, ಯಾರನ್ನೂ ಮಾತಾಡ್ಸೋದು ಇಲ್ಲ. I'll be just with my kids because I want to give that dedication to them. ಆಮೇಲೆ ಸಂಡೇಸ್ ಆ್ಯಸ್ ಯೂಶುವಲ್ ಐಲ್ ಬಿ ವಿತ್ ದೆಮ್ ಸೊ ದ್ಯಾಟ್ ಅವ್ರಿಗೆ ಏನೇ ಬೇಕು ಐಲ್ ಗಿವ್ ದೆಮ್. ಸೊ ದಿಸ್ ಆರ್ ಈವನ್ ನನ್ನ ಪ್ರೊಫೆಷನ್ ಅಷ್ಟು ಬ್ಯುಸಿ ಇದ್ರೂ ಐ ಟ್ರೈ ಟು ಮೇಕ್ ಇಟ್ ಅ ಪಾಯಿಂಟ್ ದಟ್ ಐ ಸ್ಪೆಂಡ್ ಟೈಮ್. ಬಿಕಾಸ್
ultimatum, okay, father is there, but still they want a mother to be always nurtured, and love ಏನು ಬೇಕು ಅಲ್ಲ ಅದು ತಾಯಿಯಿಂದನೇ ಸಿಗೋದು ಆ್ಯಕ್ಚುಲಿ. ಆ್ಯಂಡ್ ದೇ ಲರ್ನ್ ಫ್ರಮ್ ದರ್ ಮದರ್. ಅಂದರೆ ತಾಯಿ ಹೇಗೆ ಹೇಳ್ಕೊಡ್ತಾಳೆ, ಈವನ್ ಎಷ್ಟೇ ಜನ ಏನು ಹೇಳ್ಕೊಟ್ರು ಅಲ್ಟಿಮೇಟಮ್ ದೇ ಲಿಸನ್ ಟು ದರ್ ಮದರ್. ನೀನು ಹಿಂಗಿರಬೇಕು, ಹಿಂಗೆ ಓದಬೇಕು ಅಂದರೆ ಮಕ್ಕಳು ಹಾಗೆ ಮಾಡ್ತಾರೆ. ದೇ ಓನ್ಲಿ ಲಿಸನ್ ಟು ದರ್ ಮದರ್. ಸೊ ಐ ಥಿಂಕ್ ಸೊ ಇಟ್ಸ್ ಅ ಬ್ಯೂಟಿಫುಲ್ ಜರ್ನಿ. ಎಸ್ ಡಾಕ್ಟರ್, ಇನ್ನು ಇತ್ತೀಚಿನ ದಿನಗಳಲ್ಲಿ ಈ ತಾಯ್ತನವನ್ನು ಅನುಭವಿಸೋದಕ್ಕೆ ಸಾಕಷ್ಟು ಜನರಿಗೆ ಆಗ್ತಾ ಇಲ್ಲ. ಈ ತಾಯ್ತನ ಅನ್ನುವಂಥದ್ದು ಒಬ್ಬ ಹೆಣ್ಣಿಗೆ ಎಷ್ಟು ಇಂಪಾರ್ಟೆಂಟ್ ಅಂತ ಡಾಕ್ಟರ್? ಆ್ಯಕ್ಚುಲಿ ತುಂಬ ಇಂಪಾರ್ಟೆಂಟ್. ಎಷ್ಟೊಂದು ಜನಕ್ಕೆ ಮಕ್ಕಳು ಆಗಿಲ್ಲ, ಸೊ ದೇ ಹ್ಯಾವ್ ದಟ್ ರಿಪೆನ್ಷನ್. ಅಂದರೆ ಒಂದಷ್ಟು ಜನ ಮಕ್ಕಳು ಬೇಡ ಅಂತಲೂ ಇದ್ದಾರೆ. ಬಟ್ ಏನಾಗುತ್ತೆ ಅಂತಂದರೆ, ಒಂದು ದ ಎಮೋಷ್ನಲ್ ಬಾಂಡಿಂಗ್ ಅದೇನು ಸಿಗಲ್ಲ ದ ಪೀಪಲ್ ಹೂ ಹ್ಯಾವ್ ನಾಟ್ ಎಕ್ಸ್ಪೀರಿಯನ್ಸ್ಡ್, ಬಿಕಾಸ್ ಇಟ್ಸ್ ಅ ಡಿಫ್ರೆಂಟ್ ಫೀಲಿಂಗ್. ಅಂದರೆ ತಾಯಿ ಅಂತ ಅನ್ನೋದು ಇಟ್ ಇಸ್ ಅ ಡಿಫ್ರೆಂಟ್ ಫೀಲಿಂಗ್. ಯುವರ್ ಬಾಡಿ ರಿಜುವಿನೇಟ್ಸ್ ಅಂತ ಅಂದರೆ ಇಫ್ ಯು ಹ್ಯಾವ್ ನಾಟ್ ಹ್ಯಾಡ್ ಅ ಚೈಲ್ಡ್ ದೆನ್ ಯು ವಿಲ್ ನಾಟ್ ಕಮ್ ಟು ನೋ. ಬಟ್ ಒಂದ್ಸತಿ ನೀನು ಪ್ರೆಗ್ನೆಂಟ್ ಆಗಿ ನೀನು ಡೆಲಿವರಿ ಆಗಿದೆ ಅಂತ ಅಂದರೆ ಯುವರ್ ಬಾಡಿ ರಿಜುವಿನೇಟ್ಸ್. ಆ ಬಾಡಿ ಏನು ರಿಜುವಿನೇಷನ್ ಆಗುತ್ತೆ, ನೋ ಬಡಿ ಕ್ಯಾನ್ ಟೇಕ್ ಇಟ್. ಆ್ಯಕ್ಚುಲಿ ಇಟ್ಸ್ ಅ ಕಂಪ್ಲೀಟ್ ರಿಫಾರ್ಮೇಷನ್ ಅಂತ ಹೇಳ್ಬೋದು. ಅಂದರೆ ಇಟ್ ಇಸ್ ಅ ಸೆಕೆಂಡ್ ಬರ್ತ್ ಅಂತ ಹೇಳ್ತಾರಲ್ಲ, ಆ ಥರ ಇಟ್ಸ್ ಅ ಕಂಪ್ಲೀಟ್ ರಿಫಾರ್ಮೇಷನ್ ಫಾರ್ ಅ ಮದರ್. ಸೊ ಎಷ್ಟೊಂದು ಜನ, ಒಂದಷ್ಟು ಜನ ದೇ ಡೋಂಟ್ ಲೈಕ್ ಇಟ್. ಅಂದರೆ ನಮಗೆ ಬೇಡ, ವಿ ಡೋಂಟ್ ವಾಂಟ್, ಬಿಕಾಸ್ ದೇ ಥಿಂಕ್ ಅಬೌಟ್ ಪ್ರೆಸೆಂಟ್ ಡೇ ನಾನು ನೋಡ್ತಾ ಇರೋ ಪ್ರಕಾರ ದೇ ಥಿಂಕ್ ಅಬೌಟ್ ದೇರ್ ಬಾಡಿ ಫಿಗರ್ಸ್. ಬಿಕಾಸ್ ನನ್ನ ಬಾಡಿ ಏನಾರ ಅಪ್ಸೆಟ್ ಆಗೋಗ್ಬಿಟ್ರೆ, ಇಫ್ ಎಟ್ ಆಲ್ ಐ ಗೇನ್ ವೇಟ್, ವಾಟ್ ಇಫ್ ಎಟ್ ಆಲ್ ಐ ಡೋಂಟ್ ಗೆಟ್ ಮೈ ಬಾಡಿ ಬ್ಯಾಕ್, ಇದನ್ನೆಲ್ಲ ನೋಡ್ತಾರೆ. ಎಷ್ಟೊಂದು ಜನ ಪ್ರೆಗ್ನೆನ್ಸಿನೇ ಬೇಡ ಅಂತ ಅಂದ್ಬಿಟ್ಟು ದೇ ಆರ್ ಪ್ಲ್ಯಾನಿಂಗ್ ಫಾರ್ ಪೋಸ್ಟ್ಪೋನ್ಮೆಂಟ್. ಆ ಪೋಸ್ಟ್ಪೋನ್ಮೆಂಟ್ ಆದಾಗ ನೆಕ್ಸ್ಟ್ ಏನಾಗುತ್ತೆ, ದೇ ಕೆನಾಟ್ ಕನ್ಸೀವ್. ಅವಾಗೇನಾಗುತ್ತೆ, ದೇ ಹ್ಯಾವ್ ಟು ಗೋ ಫಾರ್ ಸರೋಗೆಸಿ ಆರ್ ಆಲ್ ದಿಸ್ ಥಿಂಗ್ಸ್. ಇವಾಗ ಅದೇ ಆಗ್ತಾ ಇರೋದು. ಆ್ಯಂಡ್ ಎಷ್ಟೊಂದು ಜನ 40 ಇಯರ್ಸಿಗೆ ಬರ್ತಾರೆ, ಅವಾಗ ಎಗ್ಗಿರಲ್ಲ ನಮ್ಮ ಹತ್ರ. ಸೊ ದೇ ಹ್ಯಾವ್ ಟು ಗೋ ಫಾರ್ ಡೋನರ್ಸ್. ಸೊ ದ ಲೇಟ್ ರಿಯಲೈಸೇಷನ್, ಬಿಕಾಸ್ ಅವರಿಗೆಲ್ಲ ಇವಾಗ ಏನು ಓನ್ಲಿ ಕೆರಿಯರ್ ಓರಿಯೆಂಟೆಡ್. ಪ್ರೆಸೆಂಟ್ ಡೇ ಈಸ್ ಓನ್ಲಿ ಕೆರಿಯರ್ ಓರಿಯೆಂಟೆಡ್. ಸೊ ನಾನೇನು ಹೇಳ್ತೀನಿ, ಯಾವ ಟೈಮಲ್ಲಿ ಏನಾಗಬೇಕು, ಬಿಕಾಸ್ ಎಸ್ ಮೊದಲು ಏನಿತ್ತು, ಲೈಕ್ ಈವನ್ ಎಟ್ 35-40 ಇಯರ್ಸ್ ಪ್ರೆಗ್ನೆನ್ಸಿ ಆಗ್ಬೋದು ಅಂತ ಇತ್ತು. ಬಟ್ ಇವಾಗ ಬಿಕಾಸ್ ನಮ್ಮದು ಫುಡ್, ನಮ್ಮದು ಲೈಫ್ ಸ್ಟೈಲ್ ಇವನ್ನೆಲ್ಲ ನೋಡಿಕೊಂಡ್ರೆ ಈವನ್ ಎಟ್ 30 ಇಯರ್ಸ್ ದ ವಿಮೆನ್ ಆರ್ ನಾಟ್ ಏಬಲ್ ಟು ಬಿಕಮ್ ಪ್ರೆಗ್ನೆಂಟ್. ಸೊ ಅದಕ್ಕೋಸ್ಕರ ಯಾವ ಟೈಮಲ್ಲಿ ಏನು ಆಗಬೇಕು, ಇಟ್ ಇಸ್ ಬೆಟರ್ ಟು ಫಿನಿಶ್ ಇಟ್ ಆಫ್. ಬಿಕಾಸ್ ಇಫ್ ಯು ಡೋಂಟ್ ಬಿಕಮ್ ಅ ಮದರ್, ದೆರ್ ಆರ್ ದ ಕಾಂಪ್ಲಿಕೇಶನ್ಸ್. ಅಂದರೆ ಆಫ್ಟರ್ 45 ಇಯರ್ಸ್ ಯೂಟ್ರಸಲ್ಲಿ ಏನಾರ ತೊಂದರೆ ಅಥವಾ ಕ್ಯಾನ್ಸರಸ್ ಇವೆಲ್ಲ ಪ್ರಿವೆಲೆಂಟ್ ಆಗುತ್ತೆ. ಸೊ ಯು ಹ್ಯಾವ್ ಟು ಗಿವ್ ಅ ಟ್ರೈ ಫಾರ್ ಬಿಕಮಿಂಗ್ ಅ ಮದರ್. ಅಟ್ಲೀಸ್ಟ್ ಆಗಲಿಲ್ಲ ಅಂತಂದರೆ ನೆಕ್ಸ್ಟ್ ಇಸ್ ಅ ಸೆಕೆಂಡ್ ಆಪ್ಷನ್. ಬಟ್ ನೀನು ಟ್ರೈಯೇ ಮಾಡಲಿಲ್ಲ ಅಂತ ಅಂದರೆ ಟು ಎಕ್ಸ್ಪೀರಿಯನ್ಸ್ ದಿಸ್ ಜರ್ನಿ, ದೆನ್ ಇಟ್ಸ್ ನಾಟ್ ಗುಡ್. ಓಕೆ ಡಾಕ್ಟರ್, ಮೊದಲಿಗೆ ಕಂಪೇರ್ ಮಾಡಿದ್ರೆ ಇವಾಗ ಲೇಟ್ ಮ್ಯಾರೇಜಸ್ ಆಗ್ತಿದೆ, ಲೇಟ್ ಪ್ರೆಗ್ನೆನ್ಸಿ ಆಗ್ತಿದೆ, ಇದೆಲ್ಲ ಎಷ್ಟು ಎಫೆಕ್ಟ್ ಮಾಡ್ತಿದೆ ಡಾಕ್ಟರ್? ಅಂದರೆ ಒಂದು ಹೆಣ್ಮಗ್ನ ಬಾಡಿಯನ್ನು ಯಾವ ರೀತಿಯಾಗಿ ಎಫೆಕ್ಟ್ ಮಾಡ್ತಾ ಇದೆ ಅಂತ? ಸೊ ಇನಿಷಿಯಲ್ ಆಗಿ ಏನಿತ್ತು ಅಂತ ಅಂದರೆ, ಅಟ್ 25 to 30 ಇಯರ್ಸ್, ಇವಾಗ 10 ವರ್ಷದ ಹಿಂದಕ್ಕೆ ಹೋಗೋಣ. 10 ವರ್ಷಕ್ಕೆ ಹಿಂದಕ್ಕೆ ಹೋದಾಗ ಏನಾಗ್ತಾ ಇತ್ತು ಅಂತ ಅಂದರೆ, ಎಲ್ಲರೂ 25-30 ಇಯರ್ಸ್, ಬಿಕಾಸ್ ದೇ ವಾಂಟೆಡ್ ಟು ಗೆಟ್ ಮ್ಯಾರಿಡ್. ಅಂದರೆ 25-30 ವರ್ಷ ವಾಸ್ ದ ರೇಂಜ್ ಟು ಗೆಟ್ ಮ್ಯಾರಿಡ್. ಈಗ ಹಂಗಿಲ್ಲ. ಸೊ ಇವಾಗ ಲೇಟ್ ಮ್ಯಾರೇಜಸ್, ಬಿಕಾಸ್ ಎವ್ರಿಬಡಿ ಆರ್ ಕೆರಿಯರ್ ಓರಿಯೆಂಟೆಡ್. ಕೆರಿಯರ್ ಓರಿಯೆಂಟೆಡ್ ಏನಾಗುತ್ತೆ, ಬಿಕಾಸ್ ಆಫ್ ದ ಸ್ಟ್ರೆಸ್. ಇವಾಗ ಎಲ್ಲರಿಗೂ ಸ್ಟ್ರೆಸ್ ಇದೆ. ಈಚ್ ಪ್ರೊಫೆಷನ್ ಈಸ್ ಹ್ಯಾವಿಂಗ್ ಅ ಸ್ಟ್ರೆಸ್. ಯಾವುದೇ ಪ್ರೊಫೆಷನ್ ಹೋಗಿ, ಈವನ್ ಟು ದ ಲೋಯೆಸ್ಟ್ ಪ್ರೊಫೆಷನ್, ಈವನ್ ಅನ್ ಅಕೌಂಟೆಂಟ್ ಹೂ ವರ್ಕ್ಸ್ ಫ್ರಮ್ 9 to 4 ಜಾಬ್, ಈವನ್ ಶಿ ಈಸ್ ಹ್ಯಾವಿಂಗ್ ಅ ಸ್ಟ್ರೆಸ್. ಸೊ ಎಲ್ಲ ಪ್ರೊಫೆಷ್ನಲ್ಲೂ ಸ್ಟ್ರೆಸ್ ಇರುವಾಗ, ಆ ಸ್ಟ್ರೆಸ್ ಇಂಡ್ಯೂಸ್ಡಲ್ಲಿ ನಮ್ಮ ಹಾರ್ಮೋನ್ಸಲ್ಲಿ ನಮ್ಮ ಬಾಡಿಯಲ್ಲಿ ಚೇಂಜ್ ಆಗುತ್ತೆ. Once they changes, there is definitely an effect in your physiologically and pathologically. The egg will, the ovarian system, ಅಂದರೆ ನಮ್ದು ಏನು ಫಿಸಿಯಾಲಜಿಕಲ್ ಸಿಸ್ಟಮ್ ಇದೆ, the periods ಆಗೋದು, egg release ಆಗೋದು, it affects. ಅಫೆಕ್ಟ್ ಆದಾಗ ಏನಾಗುತ್ತೆ, ನಮ್ಗೆ ಏನು ಬೇಕಾಗಿದೆ, ದಟ್ ಕ್ವಾಲಿಟಿ ಆಫ್ ದ ಎಗ್ ವಿಲ್ ನಾಟ್ ಬಿ ದೇರ್ ವೆನ್ ಶಿ ಪ್ಲಾನ್ಸ್. ಸೊ ಬಿಕಾಸ್ ಆಫ್ ದಿಸ್ ಡಿಲೇ ಕನ್ಸೀವಿಂಗ್ ಆ್ಯಂಡ್ ಆಲ್ ದಿಸ್ ಥಿಂಗ್ಸ್ ಆರ್ ಹ್ಯಾಪ್ನಿಂಗ್. ಸೊ ಅದಕ್ಕೆ ಇತ್ತೀಚೆಗೆ ನಾವೇನು ಹೇಳ್ತಾ ಇದ್ದೀವಿ, ಓಕೆ ನಿಮ್ಮ ಕೆರಿಯರ್ ಇತ್ತು ಅಂತ ಅಂದ್ರೂ ಫೈನ್, ಅಟ್ಲೀಸ್ಟ್ ನಾವು ದರ್ ಇಸ್ ಅ ನ್ಯೂ ಕಾನ್ಸೆಪ್ಟ್ ವಿಚ್ ಹ್ಯಾವ್ ಕಮ್ ಟು ಅಸ್, ದಟ್ ಈಸ್ ಎಗ್ ಫ್ರೀಸಿಂಗ್. ಓಕೆ. ಸೊ ಆಯಿತು, ಯು ವಾಂಟ್ ಟು ವರ್ಕ್ ಇನ್ 40 ಇಯರ್ಸಿಗೆ ನೀವು ಪ್ರೆಗ್ನೆನ್ಸಿ ಆಗಬೇಕಾ, ಅಥವಾ 35 ಇಯರ್ಸಿಗೆ ಪ್ರೆಗ್ನೆನ್ಸಿ ಆಗಬೇಕಾ, ಡೂ ಯೋರ್ ಎಗ್ ಫ್ರೀಸಿಂಗ್. ಈವನ್ ಅನ್ಮ್ಯಾರಿಡ್ ಪರ್ಸನ್ ಕ್ಯಾನ್ ಡೂ ಎಗ್ ಫ್ರೀಸಿಂಗ್, ಬಿಕಾಸ್ ಅದು ಇಟ್ಸ್ ಅ ವೆರಿ ಸಿಂಪಲ್ ಪ್ರೊಸೀಜರ್. ವಿ ಗಿವ್ ದ ಇಂಜೆಕ್ಷನ್ಸ್, ವಿ ಮೇಕ್ ದ ಎಗ್ಸ್ ಟು ಗ್ರೋ, ಎಗ್ನ ತೆಗೆದುಬಿಟ್ಟು ಎಗ್ ಫ್ರೀಸ್ ಮಾಡ್ತೀವಿ. ಸೊ ನಾಳೆ ದಿನ ಈವನ್ ಯು ಕಮ್ ಬ್ಯಾಕ್ ಆಫ್ಟರ್ 35 ಇಯರ್ಸ್ ಆರ್ 40 ಇಯರ್ಸ್, ಡಾಕ್ಟರ್ ನಾವು ಐ ಆಮ್ ರೆಡಿ, ನಾನು ಪ್ರೆಗ್ನೆಂಟ್ ಆಗಬೇಕು. ಸೊ ವಿ ಟೇಕ್ ದ ಎಗ್ಸ್, ಇಫ್ ಎಟ್ ಆಲ್ ಅವ್ರ ಎಗ್ಸ್ ಇತ್ತು ಅವಾಗ ಅಂತ ಅಂದರೆ ವಿ ಕ್ಯಾನ್ ಟ್ರೈ. ಅವ್ರ ಎಗ್ಸ್ ಇಲ್ಲ ಅಂತ ಅಂದರೆ ವಿ ಕ್ಯಾನ್ ಟೇಕ್ ದ ಎಗ್ಸ್ ಆ್ಯಂಡ್ ಹಸ್ಬೆಂಡ್ ಸ್ಪರ್ಮ್ನ ಕ್ಲೀನ್ ಮಾಡಿಬಿಟ್ಟು ಅದರಿಂದ ಎಂಬ್ರಿಯೋ ಡೆವಲಪ್ ಮಾಡಿಬಿಟ್ಟು ವಿಲ್ ಇನ್ಸರ್ಟ್ ಇನ್ಸೈಡ್ ದ ಯೂಟ್ರಸ್. ಸೊ
the pregnancy is natural. So our uterus is only the thing. So idunu ivaga we are motivating the youngsters. Okay. So who are more into that illa ನಾನು ಸೆಟ್ಲ್ ಆಗಬೇಕು ಲೈಫಲ್ಲಿ ಐ ಡೋಂಟ್ ವಾಂಟ್ ಟು ಗೆಟ್ ಮ್ಯಾರಿಡ್ ಬಿಕಾಸ್ ಇವಾಗ ನೀವು ಯಾರಿಗೋ ಕೇಳಿ ನೋಬಡಿ ಈಸ್ ಗೆಟಿಂಗ್ ಮ್ಯಾರಿಡ್ ಅಟ್ ದ ಏಜ್ ಆಫ್ 25. ದೇ ವರ್ ಲೈಕ್ ನೋ ನಾನು ಇನ್ನೂ ಸೆಟ್ಲ್ ಆಗಿಲ್ಲ ದೇ ವಾಂಟ್ ಟು ಪೋಸ್ಟ್ಪೋನ್ ಇಟ್. ಸೊ ಇನ್ ಕೇಸ್ ಇಫ್ ಯು ವಾಂಟ್ ಟು ಪೋಸ್ಟ್ಪೋನ್ ಇಟ್ ದೆನ್ ಇಟ್ ಇಸ್ ಬೆಟರ್ ಫಾರ್ ಎಗ್ ಫ್ರೀಸಿಂಗ್. ಓಕೆ ಡಾಕ್ಟರ್, ಒಬ್ರು ಕಾಲರ್ ಇದ್ದಾರೆ, ಮಾತಾಡ್ಸ್ಕೊಂಬಿಡೋಣ. ಹಲೋ ಹಲೋ ಹಲೋ, ನಮಸ್ತೆ. ನಿಮ್ಮ ಹೆಸರು? ನಮ್ಮ ಹೆಸರು ಶಂಕರ್ ಮಾತಾಡೋದು, ಬೇಗುಡ್ರಿ. ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಬೇಗುಡ್ಡ ಬಾಗಲಕೋಟೆ ಡಿಸ್ಟ್ರಿಕ್ಟ್. ಓಕೆ, ನಿಮ್ಮ ಪ್ರಾಬ್ಲಮ್ ಏನಿದೆ ಹೇಳಿ ಸರ್. ನಮ್ಮ ಲಗ್ನಕ್ಕೆ 3 ವರ್ಷ ಆಗ್ತದೆ. ನಮ್ಮ ಮಗು ಬೇಕಾಯ್ತದೆ. ಎಷ್ಟು ವರ್ಷ ಆಯಿತು? 3 ವರ್ಷ ಆಗ್ತದೆ. ಹಾಂ, ಹೇಳಿ. ನಮಗೊಂದು ಮಗು ಬೇಕಾಯ್ತದೆ. ಮದುವೆ ಆಗಿ 3 ವರ್ಷ ಆಯಿತು, ಮಗು. ಏನೇನು ಟೆಸ್ಟ್ ಮಾಡಿಸ್ಕೊಂಡಿದ್ದೀರಾ ನೀವು? ನಮ್ಮ ಇಂಥದ್ದು ಬ್ಲಡ್ ಎಲ್ಲ ಟೆಸ್ಟ್ ಮಾಡ್ತಾರೆ. ನಿಮ್ಮದು ವೀರ್ಯಾಂಶ ಟೆಸ್ಟ್ ಆಗಿದೆಯಾ? ನಿಮ್ಮ ಮಿಸ್ಸಸ್ ಅವ್ರದ್ದು ಬ್ಲಡ್ ಟೆಸ್ಟ್ ಆಗಿದೆಯಾ? ಬೇರೆ ಡಾಕ್ಟರ್ ಟೆಸ್ಟ್ ಆಯ್ತು. ಹಾಂ, ಅವ್ರು ಟೆಸ್ಟ್ ಆಯ್ತು. ಎಲ್ಲ ಸರಿ ತಂದಾರೆ. ಈಗೆಲ್ಲ ನಾರ್ಮಲ್ ಇದೆ ಅಂತ ಹೇಳಿದಾರಾ ಬ್ಲಡ್ ರಿಪೋರ್ಟ್ಸು? ಎಲ್ಲ ನಾರ್ಮಲ್ ಆಯ್ತು ಅಂತ. ಆಯಿತು, ನಿಮ್ಮದು ವೀರ್ಯಾಂಶ ಟೆಸ್ಟ್ ನಾರ್ಮಲ್ ಇದೆಯಾ? ನಮ್ದನ್ನ ಚೆಕ್ ಮಾಡ್ಸಿಲ್ರಿ. ಏನಂದ್ರಿ? ಚೆಕ್ ಮಾಡಿಸಿಲ್ಲ. ನಮ್ದನ್ನ ಚೆಕ್ ಮಾಡ್ಸಿಲ್ರಿ. ಹಂಗಾರೆ ಇವಾಗ ನೀವು ಫಸ್ಟ್ ನಿಮ್ಮ ವೀರ್ಯಾಂಶ ಟೆಸ್ಟ್ನ ಚೆಕ್ ಮಾಡಿಸ್ಬೇಕು. ಅದಾದಮೇಲೆ ನಿಮ್ಮ ಹೆಂಡತಿಯವ್ರದ್ದು ಟ್ಯೂಬ್ ಟೆಸ್ಟ್ ಮಾಡಿಸ್ಬೇಕು. ಇವೆರಡು ಮಾಡಿಸಾದ್ಮೇಲೆ ನೆಕ್ಸ್ಟು ಏನಾದರೂ ರಿಪೋರ್ಟ್ಸ್ ಬರುತ್ತೆ ಅದನ್ನ ನೋಡ್ಕೊಂಡು ನಾವು ಪ್ರೆಗ್ನೆನ್ಸಿನ ಪ್ಲ್ಯಾನ್ ಮಾಡ್ಕೋಬೋದು. ಡಾಕ್ಟರ್, ಒಬ್ರು ಕಾಲರ್ ಇದ್ದಾರೆ, ಮಾತಾಡ್ಸ್ಕೊಂಬಿಡೋಣ. ಹಲೋ ಹಲೋ, ನಮಸ್ತೆ. ನಿಮ್ಮ ಹೆಸರು? ನನ್ನ ಹೆಸರು ಜಯಲಕ್ಷ್ಮಿ ಅಂತ ಮೇಡಮ್. ನಾನು ಜಯಲಕ್ಷ್ಮಿ, ಎಲ್ಲಿಂದ ಕರೆ ಕಾಲ್ ಮಾಡ್ತಾ ಇದ್ದೀನಿ. ಎಲ್ಲಿಂದ? ಚಿತ್ರದುರ್ಗದಿಂದ. ಚಿತ್ರದುರ್ಗದಿಂದ. ಓಕೆ, ಡಾಕ್ಟರ್ ಇದ್ದಾರೆ, ನಿಮ್ಮ ಪ್ರಾಬ್ಲಮ್ ಏನಿದೆ ಹೇಳಿ. ಹಲೋ ಮೇಡಮ್, ನಮ್ಮ ಮದ್ವೆ ಆಗಿ 9 ವರ್ಷ ಆಯ್ತು. ಓಕೆ. ನನ್ ಮದ್ವೆ ಆದ 5 ವರ್ಷಕ್ಕೆ ನಾನು ಕನ್ಸೀವ್ ಆದೆ. ಓಕೆ. ಆದ್ಮೇಲೆ ಡಾಕ್ಟರ್ ಚೆಕಪ್ಗೆ ತೋರ್ಸೋದಕ್ ಹೋಗಿದ್ದೆ ಮೇಡಮ್. ಅವರು ಹೇಳಿದ್ರು ನಿಂಗ್ ಕ್ವಾಲಿಟಿ ಇಲ್ಲ, ಅದ್ ಯಾವಾಗ ಬೇಕಿದ್ರು ಹೋಗ್ಬೋದು ಅಂತ. ಅವ್ರು ಹೇಳಿದ ಪ್ರಕಾರ ಅದು 1.5 ಮಂತ್ಗೆ ಹೋಯ್ತು. ಓಕೆ. ಮತ್ತೆ ನಂಗೆ ಕನ್ಸೀವ್ ಆಗ್ಲೇ ಇಲ್ಲ ಮೇಡಮ್. ನಮ್ಮ ಮನೆಯವ್ರದ್ದು ಇದು ಎಲ್ಲ ಚೆಕ್ ಮಾಡ್ತಿದ್ವಿ, ಎಲ್ಲ ನಾರ್ಮಲ್ ಇದೆ. ಸೊ ನನಗೆ ಮಾತ್ರ ಕ್ವಾಲಿಟಿ ಇಲ್ಲ ಎಗ್ ಅಂತ ಹೇಳಿದ್ರು. ಇವಾಗ ನಿಮ್ಮ ವಯಸ್ಸು ಎಷ್ಟು ಜಯಲಕ್ಷ್ಮಿ ಅವರೇ? ನಮಗೆ 30 ವರ್ಷ ಮೇಡಮ್. 30 ವರ್ಷ. ಸೊ ಎಗ್ ಕ್ವಾಲಿಟಿನ ನಾವು ಚೆಕ್ ಮಾಡಿಸ್ಕೋಬೋದು, ಆಯಿತಾ? ಸೊ ಅದು ಬ್ಲಡ್ ಟೆಸ್ಟಲ್ಲಿ ನೋಡ್ತೀವಿ ನಾವು. ಸೊ ಆ ಬ್ಲಡ್ ಟೆಸ್ಟ್ ಮೂಲಕ ನೋಡ್ಕೊಂಡು ನೆಕ್ಸ್ಟು ನಿಮ್ಮದು ಟ್ಯೂಬ್ ಟೆಸ್ಟು ಒಂದು ಸತಿ ಮಾಡಿಸ್ಬೇಕಾಗತ್ತೆ. ಅದನ್ನು ಮಾಡಿಸಿ ಅದಾದಮೇಲೆ ವೀರ್ಯಾಂಶದಲ್ಲೂ ನಾವು ಸ್ಪರ್ಮ್ DNA ಟೆಸ್ಟಿಂಗ್ ಅಂತ ಮಾಡಿಸ್ತೀವಿ. ಬಿಕಾಸ್ DNA ಅಲ್ಲಿ ಏನಾರ ತೊಂದರೆ ಇತ್ತು ಅಂತ ಅಂದರೆ ಅವಾಗ ನೋಡಬೇಕಾಗತ್ತೆ. ಸೊ ಇದಿಷ್ಟು ಮಾಡಿಸ್ಕೊಂಡಾದ್ಮೇಲೆ ಪುನಃ ಬೇಕಾದ್ರೆ ನಾವು ಟ್ರಯಲ್ ಮಾಡ್ಬೋದು. ಒಂದು ಪಕ್ಷ ಅದಕ್ಕೆ ನಿಲ್ಲಿಲ್ಲ ಅಂತ ಅಂದರೆ ಬೇಕಾದ್ರೆ ನೆಕ್ಸ್ಟ್ ನೀವು IUI ಅಥವಾ IVFಗೆ ಹೋಗ್ಬೋದು. ಆಯ್ತು, ಓಕೆ ಮೇಡಮ್, ಥ್ಯಾಂಕ್ಸ್. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಏನು ಡಾಕ್ಟರ್, ಈ ಬಂಜತನ ಅಂದರೆ ಏನು ಅಂತ ಅಂದರೆ ಯಾಕೆ ಬರುತ್ತೆ? ಇತ್ತೀಚಿನ ದಿನಗಳಲ್ಲಿ ಯಂಗ್ಸ್ಟರ್ಗಳಲ್ಲೂ ಕೂಡ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದೆ. ಹೀಗಾಗಿ ಬಂಜತನ ಅಂದರೆ ಏನು ಅಂತ. ಸೊ ಇನ್ಫರ್ಟಿಲಿಟಿ ಅಂತ ಅಂದರೆ ಇವಾಗ ವಿ ಹ್ಯಾವ್ 2 ಟೈಪ್ಸ್. ಅಂದರೆ ಒಂದು ಪ್ರೈಮರಿ ಇನ್ಫರ್ಟಿಲಿಟಿ ಅಥವಾ ಸೆಕೆಂಡ್ರಿ ಇನ್ಫರ್ಟಿಲಿಟಿ. ಪ್ರೈಮರಿ ಇನ್ಫರ್ಟಿಲಿಟಿ ಅಂತ ಅಂದರೆ ಪ್ರೆಗ್ನೆನ್ಸಿ ಟ್ರೈ ಮಾಡಿ, ಅಂದರೆ ಆಲ್ಮೋಸ್ಟ್ 1 ವರ್ಷದಿಂದ ಪ್ರೆಗ್ನೆನ್ಸಿ ಟ್ರೈ ಮಾಡ್ತಾ ಇದ್ದಾರೆ ವಿತೌಟ್ ಯೂಸಿಂಗ್ ಎನಿಥಿಂಗ್, ಬಟ್ ಸ್ಟಿಲ್ ಕನ್ಸೀವ್ ಆಗೋಕ್ಕಾಗಿಲ್ಲ ಅಂತ ಅಂದಾಗ ನಾವು ಪ್ರೈಮರಿ ಇನ್ಫರ್ಟಿಲಿಟಿ ಅಂತ ಹೇಳ್ತೀವಿ. ಸೊ ಆಲ್ಮೋಸ್ಟ್ ಇವಾಗ ಪ್ರೆಸೆಂಟ್ ಡೇ ಇಂಡಿಯಾದಲ್ಲಿ ದ ರೇಟ್ ಆಫ್ ಇನ್ಫರ್ಟಿಲಿಟಿ ಈಸ್ ಆಲ್ಮೋಸ್ಟ್ ಟಚಿಂಗ್ ಅಪ್ ಟು 15 to 20%. ಸೊ ಇಡೀ ಗ್ಲೋಬಲ್ ಇಸ್ ಆಲ್ಮೋಸ್ಟ್ ಅರೌಂಡ್ 14 to 15%. ಸೊ ಈ 20% ಇಟ್ ಈಸ್ ಇನ್ಕ್ರೀಸಿಂಗ್. ಮೊದಲು 13% ಇತ್ತು, ಇವಾಗ ಆಲ್ಮೋಸ್ಟ್ ಇಟ್ ಈಸ್ ಇನ್ಕ್ರೀಸ್ ಟು 20%. ಸೊ ಇದು ಯಾತಕ್ಕೆ ಅಂತ ಅಂದರೆ ವಿ ಹ್ಯಾವ್ ಬೋತ್, ಅಂದರೆ ಹೆಣ್ಮಕ್ಳಿಂದನೂ ಆಗ್ಬೋದು ಅಥವಾ ಗಂಡು ಮಕ್ಕಳಿಂದನೂ ಆಗ್ಬೋದು. ಮೊದಲು ಏನಿತ್ತು ಅಂತ ಅಂದರೆ ಬರೀ ಹೆಣ್ಮಕ್ಳಲ್ಲೇ ತೊಂದರೆ ಇತ್ತು ಅಂತ ಅಂದ್ಬಿಟ್ಟು ಬರೀ ಹೆಣ್ಮಕ್ಳನ್ನೇ ನೋಡ್ತಾ ಇದ್ವಿ. ಇವಾಗ ಗಂಡು ಮಕ್ಕಳಲ್ಲೂ ಸಹ ನಮಗೆ ಪ್ರಾಬ್ಲಮ್ಸು ಬರ್ತಾ ಇದೆ. ಸೊ ಇಟ್ ಈಸ್ ಐ ಕ್ಯಾನ್ ಸೇ ದಟ್ 50-50, ಅಂದರೆ ಹೆಣ್ಮಕ್ಳಿಂದ 50%, ಗಂಡು ಮಕ್ಕಳಿಂದ 50%. ಸೊ ಹೆಣ್ಮಕ್ಳಿಂದ ಕಾರಣ ಏನು ಅಂತ ದ ಮೋಸ್ಟ್ ಇಂಪಾರ್ಟೆಂಟ್ ಇಸ್ ಡಿಲೇ ಮ್ಯಾರೇಜ್. ಇವಾಗ ಇತ್ತೀಚೆಗೆ ಆಗ್ತಾ ಇರೋದು. ಸೊ ಮ್ಯಾರೇಜ್ನ ಡಿಲೇ ಮಾಡ್ಕೊಂಡು ಹೋಗ್ತಾ ಇದ್ದಾರೆ 30 ಇಂದ 35 ಇಯರ್ಸ್. ಸೊ ಎರಡನೇದು ಕಾರಣ ಈಸ್ ದ ಲೈಫ್ ಸ್ಟೈಲ್ ಫ್ಯಾಕ್ಟರ್ಸ್. ಲೈಫ್ ಸ್ಟೈಲ್ ಫ್ಯಾಕ್ಟರ್ಸ್ ಅಂತ ಅಂದರೆ ಆದಷ್ಟು ಎಲ್ಲರೂ
ಕಂಪ್ಯೂಟರ್ ಮುಂದೆ ಕೆಲಸ ಮಾಡೋದು, ಯಾರು ದೇ ವಿಲ್ ನಾಟ್ ಡೂ ದಿಸ್ ವರ್ಕಿಂಗ್ ಕೈಂಡ್ ಆಫ್ ಅ ಥಿಂಗ್, ಅಂದರೆ ಎದ್ದು ಓಡಾಡೋ ಕೆಲಸದನ್ನು ಯಾರೂ ಜಾಸ್ತಿ ಮಾಡಲ್ಲ. ದಟ್ ಹಾರ್ಡ್ ವರ್ಕಿಂಗ್ ಕೆಲಸ ಅಂತ ಹೇಳ್ತೀವಲ್ಲ, ಅದನ್ನು ಯಾರೂ ಮಾಡಲ್ಲ. ಸೊ ಜಾಸ್ತಿ ಹೊತ್ತು ನಾವು ಕೂತ್ಕೊಂಡಾಗ ವೆನ್ ವಿ ಸಿಟ್ ಫಾರ್ ಅ ಲಾಂಗರ್ ಟೈಮ್, ಸೊ ಅವಾಗ ಏನಾಗುತ್ತೆ, ನಮ್ಮದು ಅಬ್ಡಾಮಿನಲ್ ಹಿಪ್ ರೇಷಿಯೋನ ಇನ್ಕ್ರೀಸ್ ಆಗುತ್ತೆ, ಬಿಕಾಸ್ ದಟ್ ವಿಲ್ ಇನ್ಕ್ರೀಸ್. ಅದು ಇನ್ಕ್ರೀಸ್ ಆದಾಗ ಬ್ಯಾಡ್ ಈಸ್ಟ್ರೋಜನ್ ಡೆವಲಪ್ ಆದಾಗ, ಸೊ ಇಟ್ ವಿಲ್ ಇನ್ಬೈಂಡ್ ದ ಓವ್ಯುಲೇಷನ್, ಅಂದರೆ ನಮ್ಮ ಓವ್ಯುಲೇಷನ್ನು ಸರಿಯಾಗಿ ಆಗಲ್ಲ. ಇದರಿಂದ ನೆಕ್ಸ್ಟ್ ಎಫೆಕ್ಟ್ ಆಗೋದೇನು, ಪಾಲಿಸಿಸ್ಟಿಕ್ ಓವರೀಸ್. ಇದೆಲ್ಲರಿಗೂ ಗೊತ್ತು, ನೀರಿನ ಗುಳ್ಳೆ ಸಮಸ್ಯೆ ಅಂತ ಹೇಳ್ತೀವಿ ನಾವು. ಓವರೀಸಲ್ಲಿ ಮಲ್ಟಿಪಲ್ ಸಿಸ್ಟ್ ಆಗೋದು. ಈ ಸಿಸ್ಟ್ ಆದಾಗ ಏನಾಗುತ್ತೆ, ಪೀರಿಯಡ್ಸ್ ಇರ್ರೆಗ್ಯುಲರಿಟಿ ಆಗುತ್ತೆ, ಪೀರಿಯಡ್ಸ್ ಕರೆಕ್ಟ್ ಆಗಲ್ಲ, ಒನ್ಸ್ ಇನ್ 2 months or ಒನ್ಸ್ ಇನ್ 3 months ಆಗುತ್ತೆ. ಇದರಿಂದಾಗಿ ಎಗ್ ರಿಲೀಸ್ ಆಗೋದು ಕಷ್ಟ ಆಗುತ್ತೆ. ಬಿಕಾಸ್ ಆಫ್ ದ್ಯಾಟ್ ದ ಪ್ರೆಗ್ನೆನ್ಸಿ ವಿಲ್ ಗೆಟ್ ಅಫೆಕ್ಟೆಡ್. ಮೂರನೇ ಕಾರಣ ಈಸ್ ಒಬೆಸಿಟಿ. ಅಗೇನ್ ದ ವೇ ವಿ ಆರ್ ಟೇಕಿಂಗ್ ಅವರ್ ಲೈಫ್ ಸ್ಟೈಲ್, ಯಾರು ಎಕ್ಸಸೈಸ್ ಅಥವಾ ಯೋಗ ಇವನ್ನೆಲ್ಲ ಎಲ್ಲರೂ ಸ್ಟಾಪ್ ಮಾಡಿದ್ದಾರೆ. ಆ್ಯಕ್ಚುಲಿ ಯೋಗ ಬಂದಿದ್ದು ನಮ್ಮ ಇಂಡಿಯಾಯಿಂದ. ಇವಾಗ ಹೊರದೇಶದವರು ಯೋಗದಲ್ಲಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಹೊರತು ನಮ್ಮ ಇಂಡಿಯನ್ಸು ಮಾಡ್ತಾ ಇಲ್ಲ. ಸೊ ವಿ ಯೂಶ್ವಲಿ ಮೋಟಿವೇಟ್, ಎಲ್ಲ ಪ್ರತಿ ಹೆಣ್ಮಕ್ಳು ಬಂದಾಗ ಅಟ್ಲೀಸ್ಟ್ ನಿಮಗೋಸ್ಕರ, ನಿಮ್ಮ ಬಾಡಿಗೋಸ್ಕರ ಎಷ್ಟೇ ಕೆಲಸ ಇದ್ರೂ ಬೆಳಿಗ್ಗೆ ಅರ್ಧ ಗಂಟೆ ಟು 40 minutes ಅಥವಾ ಈವ್ನಿಂಗ್ 40 minutes, ದಿನಕ್ಕೆ ಒಂದು 30-40 ನಿಮಿಷ ಯು ಲವ್ ಯುವರ್ ಬಾಡಿ. ಒನ್ಸ್ ಯು ಸ್ಟಾರ್ಟ್ ಲವಿಂಗ್ ಯುವರ್ ಬಾಡಿ, ದೆನ್ ಓನ್ಲಿ ಯು ಕ್ಯಾನ್ ಡೂ ಸಮಥಿಂಗ್. ಸೊ ಅದಕ್ಕೋಸ್ಕರ ನೀವು ಮಾಡ್ಕೊಂಡು ಎಕ್ಸಸೈಸು ಅಥವಾ ಯೋಗ ಏನಾರು ಮಾಡಿದ್ರೆ ಡೆಫಿನೆಟ್ಲಿ, ಅಂದರೆ ನಾನು ಎಲ್ಲ ಪೇಷಂಟ್ಸಿಗೂ ಹೇಳೋದು ಏನು ಅಂತ ಅಂದರೆ, 20 ವರ್ಷದ ಹಿಂದೆ ಒನ್ಸ್ ವಿ ಗೋ ಬ್ಯಾಕ್ 20 years ಬ್ಯಾಕ್, ಈ IVF ಇನ್ಫರ್ಟಿಲಿಟಿ ಇವೆಲ್ಲ ಯಾವುದೂ ಇರಲಿಲ್ಲ. ಬಿಕಾಸ್ ನಮ್ಮ ತಾಯಿ ಏನು ನಮ್ಮನ್ನು ಡೆಲಿವರಿ ಮಾಡಿದ್ರು ವೆನ್ ದೆ ಬಿಕಮ್ ಪ್ರೆಗ್ನೆಂಟ್, ಇಟ್ಸ್ ಆಲ್ ಬಿಕಾಸ್ ಹಾರ್ಡ್ ವರ್ಕಿಂಗ್. ಅಂದರೆ ಬೆಳಗ್ಗೆಯಿಂದ ಸಾಯಂಕಾಲ ಅವ್ರು ನಾನ್ ಸ್ಟಾಪ್ ಕೆಲಸ ಎಲ್ಲ ಮಾಡ್ಕೊಂಡು ದ ಪ್ರೋಸೆಸ್ ವಾಸ್ ನ್ಯಾಚುರಲ್. ಯಾರೂ ಈ ಥರ ನೋಡಿಲ್ಲ. ಆಮೇಲೆ IVF ಮಾಡಿಸ್ಕೊಳ್ಳೋದು ಅಥವಾ IUI ಮಾಡಿಸ್ಕೊಳ್ಳೋದು ಯಾರೂ ನೋಡಿಲ್ಲ. ಇತ್ತೀಚೆಗೆ ಯಾತಕ್ಕೆ ಬಂದಿರೋದು ಅಂತಂದರೆ, ನೋಬಡಿ ಈಸ್ ರೆಡಿ ಟು ಡೂ ಎಕ್ಸಸೈಸ್ ಆರ್ ವರ್ಕೌಟ್, ಎಲ್ಲ ಸೆಡೆಂಟ್ರಿ. ಇವಾಗ ಎಷ್ಟೊಂದು ಜನ ಮಕ್ಕಳು ಅವ್ರ ತಾಯಿ ಬಂದು ಹೇಳ್ತಾರೆ, ಮೇಡಮ್ ಎದ್ದೋಡೋದೇ ಇಲ್ಲ, ಸೋಫಾಯಿಂದ ಎದ್ದೋಡಲ್ಲ, ನೀರು ಸಹ ನಾವು ತಂದು ಕೊಡಬೇಕು. ಸೊ ಇದೆಲ್ಲ ಆಗಿನೇ ದ ಯಂಗ್ಸ್ಟರ್ಸ್ ಎಸ್ಪೆಷಲಿ 15 to 20 years ಹೆಣ್ಮಕ್ಳು ನಾವೇನು ನೋಡ್ತೀವಿ, ಪೀರಿಯಡ್ಸೇ ಆಗಲ್ಲ ಅವರಿಗೆ, ಅಂದರೆ ರೆಗ್ಯುಲರ್ ಪೀರಿಯಡ್ಸೇ ಆಗಲ್ಲ. ಆ ರೆಗ್ಯುಲರ್ ಪೀರಿಯಡ್ಸ್ ಆಗೋಕ್ಕೆ ಮತ್ತೆ ವಿ ಹ್ಯಾವ್ ಟು ಗಿವ್ ಟ್ರೀಟ್ಮೆಂಟ್. ಆ ಟ್ರೀಟ್ಮೆಂಟ್ ಕೊಟ್ಟಾದ್ಮೇಲೆ ನೆಕ್ಸ್ಟ್ ಮ್ಯಾರೇಜಲ್ಲಿ ಮತ್ತೆ ಏನಾಗುತ್ತೆ, ದೇ ಹ್ಯಾವ್ ಆಲ್ ಕೈಂಡ್ ಆಫ್ ಪ್ರಾಬ್ಲಮ್. ದಿಸ್ ಈಸ್ ಲೈಕ್ ಅ ಚೈನ್, ಇದು ಕಂಟಿನ್ಯೂ ಆಕೊಂತ ಹೋಗುತ್ತೆ. ಸೊ ಮೇನ್ ಥಿಂಗ್ ಈಸ್ ವಿ ಹ್ಯಾವ್ ಟು ಸಿ ದಟ್ ವಾಟ್ ಐ ಟೆಲ್ ಟು ಮೈ ಪೇಷಂಟ್ಸ್ ಈಸ್, ಡೆಡಿಕೇಟ್ ಯುವರ್ ಸೆಲ್ಫ್ ಟು ಯುವರ್ ಬಾಡಿ, ಸ್ಟಾರ್ಟ್ ಲವಿಂಗ್ ಯುವರ್ ಬಾಡಿ, ಡೂ ಸಮಥಿಂಗ್ ಫಾರ್ ಯುವರ್ ಸೆಲ್ಫ್. ಕೆಲಸ ಇದ್ದೇ ಇರುತ್ತೆ, ಅದು ಎಲ್ಲೂ ಹೋಗಲ್ಲ. ಅಟ್ಲೀಸ್ಟ್ ನಿಮ್ಮ ಬಾಡಿಗೋಸ್ಕರ ನೀವು ಮಾಡ್ಕೊಳ್ಳಿಲ್ಲ ಅಂತ ಅಂದರೆ ಇಟ್ ವಿಲ್ ಅಫೆಕ್ಟ್ ಯುವರ್ ಫ್ಯೂಚರ್. ಸೊ ದಿಸ್ ಈಸ್ ಒನ್. ದೆನ್ ದ ಪ್ರೆಸೆಂಟ್ ಡೇ ದ ಲೈಫ್ ಸ್ಟೈಲ್ ಈಸ್ ಮೋರ್ ಇಸ್, ಅಂದರೆ ಇವಾಗ ಎಲ್ಲರೂ ದೇ ವಾಂಟ್ ಟು ಹ್ಯಾವ್ ದಿಸ್ ಕೈಂಡ್ ಆಫ್ ಸೋಷಲಿಸಮ್. ಅಂದರೆ ಇವಾಗ ಡ್ರಿಂಕ್ಸ್, ಈವನ್ ಹೆಣ್ಮಕ್ಳು ಕೂಡ ಇವಾಗ ಡ್ರಿಂಕ್ಸ್ ಶುರು ಮಾಡಿದ್ದಾರೆ, ಸ್ಮೋಕಿಂಗ್. ಸೊ ಒಕೇಶ್ನಲ್ ಈಸ್ ಓಕೆ, ಬಟ್ ಇಫ್ ಇಟ್ ಆಲ್ ಇಟ್ ಬಿಕಮ್ಸ್ ಅ ಹ್ಯಾಬಿಟ್. ಇವಾಗ ನಾವು ಕಾಲೇಜ್ ಹುಡುಗಿರನ್ನ ನೋಡ್ತೀವಿ ನಾವು, 25 to 30 years ವೆನ್ ದೇ ಗೋ ಫಾರ್ ದ ಕಾಲೇಜ್ ಆ್ಯಂಡ್ ಎವ್ರಿಥಿಂಗ್, ಎವ್ರಿಬಡಿ ಆರ್ ಸ್ಮೋಕಿಂಗ್ ಆ್ಯಂಡ್ ಎವ್ರಿಬಡಿ ಆರ್ ಡ್ರಿಂಕಿಂಗ್. ದಿಸ್ ಈಸ್ ಅಫೆಕ್ಟಿಂಗ್ ದ ಫಿಸಿಯಾಲಜಿ. ಮತ್ತು ಇದನ್ನು ಎಗ್ಗೆ ಅಫೆಕ್ಟ್ ಆಗ್ತಾ ಇರೋದು, ಪೀರಿಯಡ್ಸಿಗೆ ಅಫೆಕ್ಟ್ ಆಗೋದು, ಇದೆಲ್ಲ ಆಗ್ತಾ ಇದೆ. ದೆನ್ ದ ಪೆಥಾಲಜಿ, ಅಂದರೆ ಪೆಥಾಲಜಿ ಅಂತ ಅಂದರೆ ಯೂಟ್ರಸಲ್ಲಿ ಏನಾರ ತೊಂದರೆ ಇದೆಯಾ, ಅಂದರೆ ಟ್ಯೂಬ್ಸಲ್ಲಿ ಏನಾರ ಬ್ಲಾಕ್ ಇದೆಯಾ, ಅಥವಾ ಏನಾರ ಗೆಡ್ಡೆ ಏನಾರ ಇದೆಯಾ ಯೂಟ್ರಸಲ್ಲಿ, ಇದೆಲ್ಲ ಕಾರಣಗಳು, ಹೆಣ್ಮಕ್ಳದ್ದು ಕಾರಣಗಳು. ಇದನ್ನೆಲ್ಲ ನಾವು ರೂಲ್ ಔಟ್ ಮಾಡ್ಕೊತ ಹೋಗಬೇಕು. ಕಮಿಂಗ್ ಟು ದ ಮೆನ್ಸ್ ಸೈಡ್, ಅಂದರೆ ಗಂಡಸರಲ್ಲೂ ಅಷ್ಟೇ ಸೇಮ್ ನಾವು ನೋಡೋದು. ಬಟ್ ಗಂಡಸರಲ್ಲಿ ಒಂದು ಪಟ್ಟು ಹೆಚ್ಚಿಗೆ ಅಂತಲೇ ಹೇಳ್ಬೋದು ನಾವು, ಬಿಕಾಸ್ ಹೆಣ್ಮಕ್ಳು ಅಟ್ಲೀಸ್ಟ್ ಒಂದು ಸ್ವಲ್ಪ ಹೇಳ್ತಾರೆ. ಬಟ್ ಗಂಡು ಮಕ್ಕಳಲ್ಲಿ ಏನಾಗುತ್ತೆ ಅಂತ ಅಂದರೆ, ಫಸ್ಟ್ ಆಫ್ ಆಲ್ ಅವ್ರಿಗೇನು ಅಂತ ಅಂದರೆ, ನನಗೆಲ್ಲ ನಾರ್ಮಲ್ ಇದೆ, ನನಗೇನು ತೊಂದರೆ ಇಲ್ಲ, ಅವ್ರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಬಂದು ಟೆಸ್ಟಿಂಗ್ ಮಾಡಿಸೋದು ಇಟ್ಸ್ ಅ ಬಿಗ್ ಸರ್ಕಸ್ ಆ್ಯಕ್ಚುಲಿ ಹೇಳಬೇಕು ಅಂತ ಅಂದರೆ. ಸೊ ನಾವು ಹೇಳ್ಬಿಟ್ಟು ಪೇಷಂಟ್ ಕೂಡ ಹೇಳ್ಬಿಟ್ಟು ನಾವು ಅವ್ರಿಗೆ ರಿಕ್ವೆಸ್ಟ್ ಮಾಡಿ ಆಮೇಲೆ ಅವ್ರು ಬರ್ತಾರೆ. ಸೊ ಅವ್ರಿಗೇನು ಅಂತ ಅಂದರೆ, ನಂದೆಲ್ಲ ನಾರ್ಮಲ್. ಬಟ್ ಆ್ಯಕ್ಚುಲಿ ನೀವು ನಾನು ನೋಡೋ ಪ್ರಕಾರ 10 ಪೇಷಂಟಲ್ಲಿ ನಾವು ಗಂಡು ಮಕ್ಕಳನ್ನ ಟೆಸ್ಟ್ ಮಾಡಿಸಿದ್ರೆ ಆಲ್ಮೋಸ್ಟ್ 6 couples ಅಲ್ಲಿ ಗಂಡು ಮಕ್ಕಳದಲ್ಲೇ ಪ್ರಾಬ್ಲಮ್ ಇರುತ್ತೆ. ಸೊ ಸ್ಪರ್ಮ್ ಫ್ಯಾಕ್ಟರ್ ಇದರಲ್ಲಿ ಏನು ಅಂತ ಅಂದರೆ, ನಾವು ಕೌಂಟ್ ನೋಡ್ತೀವಿ, ಮೊಟಿಲಿಟಿ ನೋಡ್ತೀವಿ, ಮಾರ್ಫಾಲಜಿ ನೋಡ್ತೀವಿ. ಸೊ ಇದೆಲ್ಲ ಅಫೆಕ್ಟ್ ಆದಾಗ ಅವ್ರಿಗೇನಾಗುತ್ತೆ, ಓಕೆ ಎಲ್ಲ ನಾರ್ಮಲ್ ಆಗ್ತಾ ಇದೆ. ಸೊ ದ ಮೇನ್ ಇಂಪಾರ್ಟೆಂಟ್ ಪ್ರೆಸೆಂಟ್ ಡೇ ವಾಟ್ ಏನು ಅಂತ ಅಂದರೆ, ಈ ಅವರು ಏನು ಸೆಕ್ಷುವಲ್ ಇಂಟರ್ಕೋರ್ಸ್ ಆದಮೇಲೆ ಅವ್ರೇನು ಎಜಾಕ್ಟ್ ಮಾಡ್ಕೊತಾರಲ್ಲ, ಸೊ ದೇ ಥಿಂಕ್ ದಟ್ ನಂದು ಸ್ಪರ್ಮ್ ನಾರ್ಮಲ್ ಇದೆ. ಸೊ ನಾನು ಏನು ಹೇಳಬೇಕು ಅಂತ ಅಂದರೆ, ಸ್ಪರ್ಮ್ ಕೆನಾಟ್ ಬಿ ಸೀನ್, ಇಟ್ ಈಸ್ ಓನ್ಲಿ ಸೀನ್ ಥ್ರೂ ಮೈಕ್ರೋಸ್ಕೋಪ್. ಅದೇನು ಬರುತ್ತೆ, ಇಟ್ ಇಸ್ ಜಸ್ಟ್ ಅ ಫ್ಲೂಯಿಡ್. ಸೊ ಒನ್ಸ್ ಯು ಟೆಸ್ಟ್ ಓನ್ಲಿ ಯು ವಿಲ್ ಕಮ್ ಟು ನೋ, ಇಲ್ಲ ಅಂದರೆ ಗೊತ್ತಾಗಲ್ಲ. ಓಕೆ ಡಾಕ್ಟರ್, ಒಬ್ರು ಕಾಲರ್ ಇದ್ದಾರೆ, ಮಾತಾಡ್ಸ್ಕೊಂಡ್ಬಿಡೋಣ. ಹಲೋ
ಹಲೋ, ನಮಸ್ತೆ ಸರ್, ನಿಮ್ಮ ಹೆಸರು? ನಮಸ್ತೆ ಮೇಡಮ್. ನಮ್ಮ ಹೆಸರು ಮಾರುತಿ ಅಂತ ಹೇಳಿ. ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಮೇಡಮ್ ಚಿಕ್ಕಜಾಜು, ಚಿತ್ರದುರ್ಗ ಜಿಲ್ಲೆ. ಓಕೆ, ಡಾಕ್ಟರ್ ಇದ್ದಾರೆ, ನಿಮ್ಮ ಪ್ರಾಬ್ಲಮ್ ಏನಿದೆ ಹೇಳಿ ಸರ್. ಓಕೆ. ಹಲೋ, ಹೇಳಿ ಸರ್. ನಮಸ್ತೆ ಮೇಡಮ್. ನಮಸ್ತೆ. ಮೇಡಮ್, ನಮ್ದು ಮದುವೆ ಆಗಿ 12 ಇಯರ್ ಆಯಿತು. ಓಕೆ. ನಾವು ಲಾಸ್ಟ್ ಟೈಮಲ್ಲಿ ಹಾಸ್ಪಿಟ್ಲಿಗೆ ತೋರಿಸ್ತಿದ್ವಿ. ಹಾಂ. ಲ್ಯಾಪ್ರೋಸ್ಕೋಪಿಕ್ ಪ್ರಾಬ್ಲಮ್ ಇದೆ ಅಂದರು, ಅದನ್ನೆಲ್ಲ ಮಾಡಿದ್ರು. ಓಕೆ. 4 ಟೈಮ್ಸ್ IUIನೂ ಮಾಡಿದ್ರು. ಓಕೆ. ಆದ್ರೂ ಸಕ್ಸಸ್ ಆಗಿಲ್ಲ ಮೇಡಮ್. ಓಕೆ. ಸೊ 4 ಸತಿ IUI ಮಾಡಿಸಿದ್ದೀರಾ ಅಂತ ಅಂದರೆ ನಾರ್ಮಲಿ ಇಲ್ಲ ಎಗ್ಗಲ್ಲಿ ಪ್ರಾಬ್ಲಮ್ ಇರುತ್ತೆ, ಇಲ್ಲ ಸ್ಪರ್ಮಲ್ಲಿ ಪ್ರಾಬ್ಲಮ್ ಇರುತ್ತೆ, ಅಥವಾ ಎಗ್ಗು ಸ್ಪರ್ಮು ಕೂಡ ಆದಮೇಲೆ ಅದೇನು ಡಿವಿಷನ್ ಒಂದು ಸಮಸ್ಯೆ ಹೇಳಿದ್ರು ಮೇಡಮ್, ಸ್ಪರ್ಮ್ ಪ್ರಾಬ್ಲಮ್ ಇಲ್ಲ ಅಂದೆ. ಬಟ್ ಗರ್ಭಕೋಶಕ್ಕೆ ನಮ್ಮ ಮನೆಯವ್ರದ್ದು ಅಂಡಾಣು ಬರ್ತಾ ಇಲ್ಲ ಅಂತ ಹೇಳಿ. ಅದನ್ನೇ ಇವಾಗ ನೆಕ್ಸ್ಟ್ ಅದನ್ನ ಮಾಡಬೇಕಾಗಿರೋದು ಹೆಂಗೆ ಅಂತ ಅಂದರೆ ಥ್ರೂ IVF ಅಲ್ಲಿ ನಾವು ಟ್ರೈ ಮಾಡಬೇಕಾಗತ್ತೆ. ಬಿಕಾಸ್ 4 ಸತಿ IUI ಆಯಿತು ಅಂತ ಅಂದರೆ ನೆಕ್ಸ್ಟ್ ಪ್ರೊಸೀಜರ್ ನಾವು ಮಾಡೋದೇ IVF. ಸೊ IVF ಅಲ್ಲಿ ನಾವು ಮೊಟ್ಟೆಗಳ್ನ ತೆಗ್ದು ನಿಮ್ಮ ಸ್ಪರ್ಮ್ನ ಇಂಜೆಕ್ಟ್ ಮಾಡಿ ಅದರಿಂದ ಭ್ರೂಣ ಆಗ್ತಾ ಇದಾವೋ ಇಲ್ವೋ ಅಂತ ನೋಡಿ ಅದರಲ್ಲಿ ಚೆನ್ನಾಗಾಯಿತು ಅಂತ ಅಂದರೆ ಬೇಕಾದ್ರೆ, ಬಿಕಾಸ್ IVF ಪ್ರೆಗ್ನೆನ್ಸಿ ರೇಟ್ ಇಸ್ ಆಲ್ಮೋಸ್ಟ್ 50%, 50ರಿಂದ 60% ಚಾನ್ಸ್ ಇರುತ್ತೆ ಎಲ್ಲ ಚೆನ್ನಾಗಿತ್ತು ಅಂತ ಅಂದರೆ. ಸೊ ಅದನ್ನು ನೀವು ಇವಾಗ ಟ್ರೈ ಮಾಡ್ಬೋದು. ಡಾಕ್ಟರ್, ಇವಾಗ ತುಂಬ ಜನ ಕಾಲರ್ಸ್ ಹೇಳ್ತಾ ಇದ್ರು ಇಷ್ಟು ವರ್ಷ ಆಗಿದೆ ಮಕ್ಕಳಾಗಿಲ್ಲ ಅನ್ನೋಂಥದ್ರ ಬಗ್ಗೆ. ಈಗ ಮಕ್ಕಳು ಆಗ್ತಾ ಇರಲ್ಲ, ಅವರು ಮನೇಲೇ ಕೂತ್ಕೊಂಡಿರ್ತಾರೆ, ಯಾವ ಟೈಮಲ್ಲಿ ಅವರು ಡಾಕ್ಟರ್ನ ಕನ್ಸಲ್ಟ್ ಮಾಡಲೇಬೇಕಾಗುತ್ತೆ ಡಾಕ್ಟರ್? ಓಕೆ. ಸೊ ಇವಾಗ ಟ್ರಯಲ್ ಆಫ್ 1 ಇಯರ್ ಅಂತ ನಾನು ಏನು ಹೇಳಿದೆ ಮೊದಲು. ಸೊ 1 ವರ್ಷ ನೀವು ಟ್ರೈ ಮಾಡಿಬಿಟ್ಟು ಅಕಸ್ಮಾತ್ ಪ್ರೆಗ್ನೆನ್ಸಿ ಇನ್ನೂ ಆಗ್ತಿಲ್ಲ ಅಂತ ಅಂದರೆ ಇದು ಲೆಸ್ ದೆನ್ 30 ಇಯರ್ಸ್, ಅಂದರೆ 30 ವರ್ಷಕ್ಕಿಂತ ಹಿಂದೆ ಇರೋರು ಕಪಲ್ಸು, ಇಫ್ ಇಟ್ ಆಲ್ ದೇ ಆರ್ ಟ್ರೈಯಿಂಗ್ ಫಾರ್ 1 ಇಯರ್ ಆ್ಯಂಡ್ ಅನ್ಏಬಲ್ ಟು ಕನ್ಸೀವ್ ಅಂದಾಗ ಆವಾಗ ಡಾಕ್ಟರ್ ಹತ್ರ ಬರಬೇಕು. 35 ವರ್ಷ ಆದ ನಂತರ ಅಂದರೆ 35 ಇಯರ್ಸ್ ಆದ ನಂತರ ಅಂತ ಅಂದರೆ 6 ಮಂತ್ಸ್ ಟ್ರಯಲ್ ಆ್ಯಂಡ್ ಸ್ಟಿಲ್ ಅನೇಬಲ್ ಟು ಕನ್ಸೀವ್ ಅಂದರೆ ಇನ್ನೂ ಪ್ರೆಗ್ನೆನ್ಸಿ ಆಗಿಲ್ಲ ಅಂತ ಅಂದಾಗ ಆವಾಗ ಡಾಕ್ಟರ್ನ ಮೀಟ್ ಮಾಡಬೇಕು. ಸೊ ಆವಾಗ ನಮ್ಮ ಹತ್ರ ಬಂದಾಗ ಸೊ ನಾವು ಯೂಶ್ವಲಿ ಅವ್ರದ್ದು ಹಿಸ್ಟ್ರಿನ ತೊಗೊತೀವಿ ನಾವು, ಅಂದರೆ ಯಾತಕ್ಕೆ ಏನಾರ ತೊಂದರೆ ಇತ್ತಾ, ಮುಂಚೆ ಏನಾರ ಸರ್ಜರೀಸ್ ಆಗಿತ್ತಾ, ಅಥವಾ ಅವ್ರದ್ದು ಏನಾರ ಏನೋ ಡೆವಲಪ್ಮೆಂಟಲ್ಲಿ ಏನಾರ ಪ್ರಾಬ್ಲಮ್ ಇದೆಯಾ ಅಂತ ಅಂದ್ಬಿಟ್ಟು ಹಿಸ್ಟ್ರಿ ಎಲ್ಲ ನೋಡ್ಕೊಂಡು ಅದಾದಮೇಲೆ ಅವ್ರದ್ದು ಫ್ಯೂ ಬ್ಲಡ್ ಟೆಸ್ಟ್ ಮಾಡ್ತೀವಿ. ಅಂತ ಅಂದರೆ 2nd ಡೇ ಆರ್ 3rd ಡೇ ಆಫ್ ದ ಪೀರಿಯಡಲ್ಲೇ ನಾವು ನೋಡೋದು. ಬ್ಲಡ್ ಟೆಸ್ಟ್ ಎಲ್ಲ ಮಾಡಿಬಿಟ್ಟು ಹಾರ್ಮೋನಲ್ ಅನಾಲಿಸಿಸ್ ಅಂತ ಹೇಳ್ತೀವಿ ನಾವು. ಸೊ ಅವ್ರದ್ದು ಎಗ್ ಹೆಂಗೆ ಫಂಕ್ಷನಿಂಗ್ ಮಾಡ್ತಾ ಇದೆ, ಎಗ್ ರಿಸರ್ವ್ ಎಷ್ಟಿದೆ, ಆಮೇಲೆ ಅವ್ರದ್ದು ಗರ್ಭಕೋಶ ಹೇಗೆ ಫಂಕ್ಷನಿಂಗ್ ಮಾಡ್ತಾ ಇದೆ, ಹಾರ್ಮೋನಲ್ ಅನಾಲಿಸಿಸ್ ಹೆಂಗಿದೆ, ಸ್ಕ್ಯಾನಿಂಗ್ ಕೂಡ ಮಾಡ್ತೀವಿ. ಅಂದರೆ ಗರ್ಭಕೋಶ ಹೇಗಿದೆ, ಆಮೇಲೆ ಟ್ಯೂಬ್ಸ್ ಹೇಗಿದೆ, ಓವರೀಸ್ ಹೇಗಿದೆ, ಇದನ್ನು ಮಾಡಿಸ್ಕೊಂಡು ಸೈಮಲ್ಟೇನಿಯಸ್ ಆಗಿ ಹಸ್ಬೆಂಡ್ನಿಂದು ಸೀಮೆನ್ ಅನಾಲಿಸಿಸ್, ಇದು ಬೇಸಿಕ್ ಟೆಸ್ಟ್. ಅಂದರೆ ವೀರ್ಯಾಂಶದಲ್ಲಿ ನಾವು ನೋಡೋದು ಕೌಂಟ್ ನೋಡ್ತೀವಿ, ಅದಾದಮೇಲೆ ಮೊಟಿಲಿಟಿ ನೋಡ್ತೀವಿ, ಅಂದರೆ ಹೇಗೆ ಅದು ವೇಗತನ ಇಂಪಾರ್ಟೆಂಟ್. ವೇಗತನ ಇಸ್ ವೆರಿ ಮಚ್ ಇಂಪಾರ್ಟೆಂಟ್ ಬಿಕಾಸ್ ನಾವು ಸ್ಪರ್ಮ್ ರಿಲೀಸ್ ಆದಾಗ ಎಷ್ಟು ಬೇಗ ಅದು ಮೂವ್ ಆಗಿ ಇಟ್ ವಿಲ್ ಗೋ ಆ್ಯಂಡ್ ಅಟ್ಯಾಚ್ ಟು ದ ಎಗ್, ಅದು ಇಂಪಾರ್ಟೆಂಟ್. ಸೊ ಮೊಟಿಲಿಟಿ ಈಸ್ ಇಂಪಾರ್ಟೆಂಟ್. ಮಾರ್ಫಾಲಜಿ ಅಂತ ಅಂದರೆ ನೇಚರ್ ಆಫ್ ದ ಸ್ಪರ್ಮ್, ಅಂದರೆ ಅದ್ರದ್ದು ಹೆಡ್ಡು ಟೇಲು ಎಲ್ಲ ಕರೆಕ್ಟಾಗಿದೆಯಾ ಇದನ್ನು ನಾವು ನೋಡೋದು, ಇದು ಬೇಸಿಕ್. ಸೊ ಇದನ್ನು ನಾವು ನೋಡಿದಾಗ ಸಪೋಸ್ ಎಲ್ಲ ನಾರ್ಮಲ್ ಇತ್ತು ಅಂತ ಅಂದಾಗ ನಾವು ನ್ಯಾಚುರಲ್ ಸೈಕಲ್ನ ಟ್ರೈ ಮಾಡ್ತೀವಿ. ಬಿಕಾಸ್ ನಾರ್ಮಲಾಗಿ ನ್ಯಾಚುರಲ್ ಸೈಕಲ್ ಅಂದರೆ ಹೇಗೆ 28 ಡೇಸ್ ಪೀರಿಯಡ್ಸ್ ಪ್ರತಿ ಹೆಣ್ಮಕ್ಳಿಗೆ, 28 to 30 ಡೇಸ್ ಆನ್ ಅನ್ ಆವ್ರೇಜ್. ಸೊ ಯೂಶ್ವಲಿ ಓವ್ಯುಲೇಷನ್ ಅಂತ ಅಂದಾಗ ಏನು ಅಂದರೆ ಎಗ್ ರಿಲೀಸ್ ಆಗೋದು. ಎಗ್ ರಿಲೀಸ್ ಆಗೋದು ಇಸ್ ಬಿಟ್ವೀನ್ 12th ಡೇ to 14th ಡೇ. ಆ 12th ಡೇ to 14th ಡೇಗೆ ನಾವು ಸ್ಕ್ಯಾನಿಂಗ್ ಮಾಡ್ತೀವಿ. ಸ್ಕ್ಯಾನಿಂಗ್ ಮಾಡಿದಾಗ ಅಕಸ್ಮಾತ್ ಎಗ್ ಏನಾರು ರೆಡಿ ಇತ್ತು ಅಂತ ಅಂದಾಗ, ಅದು ರಿಲೀಸ್ ಆಯಿತು ಅಂತ ಅಂದಾಗ ಆವಾಗ ನಾವು ಹೇಳ್ತೀವಿ ನಾವು ಏನು ಟು ಬಿ ಹ್ಯಾವ್ ಅ ಕಾಂಟ್ಯಾಕ್ಟ್. ಆ ಕಾಂಟ್ಯಾಕ್ಟ್ ಆದಮೇಲೂ ಪ್ರೆಗ್ನೆನ್ಸಿ ಆಗಿಲ್ಲ ಅಂತ ಅಂದಾಗ ಈ ಥರ ಒಂದು 2 ರಿಂದ 3 ಸೈಕಲ್ಲು ನೋಡ್ತೀವಿ ನಾವು. ಅಕಸ್ಮಾತ್ ಅದರಿಂದನೂ ಆಗಿಲ್ಲ ಅಂತ ಅಂದಾಗ ನೆಕ್ಸ್ಟು ನಾವು ಮಾಡೋದು ಓವ್ಯುಲೇಷನ್ ಇಂಡಕ್ಷನ್ ಅಂತ ಹೇಳ್ತೀವಿ. ಅಂದರೆ ಇನ್ನೂ ಚೆನ್ನಾಗಿರೋ ಎಗ್ ಕ್ವಾಲಿಟಿ ಬರಲಿ ಅಂತ ಅಂದ್ಬಿಟ್ಟು ನಾವು ಮಾತ್ರೆ ಕೊಡ್ತೀವಿ, ಅಂದರೆ ಫಾರ್ ದ ಲೇಡಿ, ಫಾರ್ ದ ವೈಫ್ ಐ ಕ್ಯಾನ್ ಸೇ. ಸೊ ಮಾತ್ರೆ ಕೊಟ್ಟಾಗ ಮತ್ತೆ ಪುನಃ ವಿಲ್ ಸ್ಟಾರ್ಟ್ ಕಾಲಿಂಗ್ ಹರ್ ಫಾರ್ ದ ಸ್ಕ್ಯಾನಿಂಗ್, ಅಂದರೆ ಯಾವಾಗ ಮೊಟ್ಟೆ ರೆಡಿ ಆಗುತ್ತೆ ಅಂತ ಕರೆದಾಗ ಫಾಲಿಕ್ಯುಲರ್ ಸ್ಕ್ಯಾನಿಂಗ್ ಮಾಡಿದಾಗ ಡೇ 14 ಅದು ರೆಡಿ ಆದಾಗ ವಿಲ್ ಗಿವ್ ದ ಇಂಜೆಕ್ಷನ್, ಎಗ್ ರಪ್ಚರ್ ಆಗಿ ದೆನ್ ಅಗೇನ್ ವಿಲ್ ಟೆಲ್ ಫಾರ್ ದ ಕಾಂಟ್ಯಾಕ್ಟ್. ಸಪೋಸ್ ಇದಕ್ಕೂ ಆಗಲಿಲ್ಲ ಅಂತ ಅಂದರೆ ಆವಾಗ ದಿಸ್ ಇಸ್ ಕ್ಯಾಟಗರಿ ಬಿಲಾಂಗ್ಸ್ ಟು ಅನ್ಎಕ್ಸ್ಪ್ಲೇನ್ ಇನ್ಫರ್ಟಿಲಿಟಿ ಅಂತ ಹೇಳ್ತೀವಿ. ಇದು ಇತ್ತೀಚೆಗೆ ತುಂಬ ಕಾಮನ್ ಆಗ್ತಾ ಇದೆ. ಅಂದರೆ ಸೀಮೆನ್ ಅನಾಲಿಸಿಸ್ಸು ನಾರ್ಮಲ್ ಇದ್ದು, ಎಗ್ಗಲ್ಲೂ ನಾರ್ಮಲ್ ಇದ್ದು, ಎಗ್ಗು ಬರ್ತಾ ಇದೆ, ಆಮೇಲೆ ಹಾರ್ಮೋನಲ್ ಅನಾಲಿಸಿಸ್ಸು ನಾರ್ಮಲ್ ಇದೆ, ಎಲ್ಲ ಫ್ಯಾಕ್ಟರ್ಸು ನಾರ್ಮಲ್ ಇದ್ಬಿಟ್ಟು ಸ್ಟಿಲ್ ಅನೇಬಲ್ ಟು ಕನ್ಸೀವ್ ಅಂತ ಅಂದಾಗ ಅನ್ಎಕ್ಸ್ಪ್ಲೇನ್ ಅಂತೀವಿ. ಅಂದರೆ 10 to 12%. ಅಂದರೆ ದೇರ್ ಇಸ್ ಸಮ್ ಫಿಸಿಯಾಲಜಿಕಲ್, ಅಂದರೆ ಮೈಕ್ರೋಫಿಸಿಯಾಲಜಿಕಲ್, ಅಂದರೆ ಏನೋ ದೇರ್ ಇಸ್, ಅಥವಾ ಕ್ಲೀವಿಂಗಲ್ಲಿ ಎಗ್ ಆ್ಯಂಡ್ ಸ್ಪರ್ಮ್ ಕ್ಲೀವಿಂಗಲ್ಲಿ ಪ್ರಾಬ್ಲಮ್, ಅಥವಾ ಇಂಪ್ಲಾಂಟೇಷನಲ್ಲಿ ಏನಾರ ತೊಂದರೆ ಇದೆಯಾ ಅಂತ ಅಂದ್ಬಿಟ್ಟು ನೋಡೋದು. ಸೊ ಅವಾಗ ನೆಕ್ಸ್ಟ್ ನಾವು ಮಾಡೋದು ಈಸ್ IUI ಅಂತ ಅಂದರೆ ಇಂಟ್ರಾ ಯೂಟ್ರೈನ್ ಇನ್ಸೆಮಿನೇಷನ್. ಅಂದರೆ
ಸ್ಪರ್ಮ್ನ ನಾವು ತೊಗೊಂಡು ಅದನ್ನು ಪ್ರೋಸೆಸ್ ಮಾಡಿಬಿಟ್ಟು ನಾವು ಗರ್ಭಕೋಶದಲ್ಲಿ ಇಂಜೆಕ್ಟ್ ಮಾಡ್ತೀವಿ. ಓಕೆ ಸೊ ಆ ಇಂಜೆಕ್ಟ್ ಮಾಡಿದಾಗ ಆ ಸ್ಪರ್ಮ್ ಹೋಗ್ಬಿಟ್ಟು ಎಗ್ ಏನು ರಿಲೀಸ್ ಆಗಿರುತ್ತೆ ಅದಕ್ಕೆ ಕ್ಲೀವ್ ಆಗಿಬಿಟ್ಟು ಅದು ಇಂಪ್ಲಾಂಟ್ ಆಗುತ್ತೆ. ಓಕೆ ಓಕೆ ಡಾಕ್ಟರ್, ಒಬ್ರು ಕಾಲರ್ ಇದ್ದಾರೆ, ಮಾತಾಡ್ಸ್ಕೊಂಬೇಡೋಣ. ಹಲೋ ಹಲೋ, ನಮಸ್ತೆ ಸರ್, ನಿಮ್ಮ ಹೆಸರು? ಮೇಡಮ್ ನಾನು ಶಂಕರ್ ಅಂತ, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ನಾವು ಬ್ಯಾಂಗ್ಳೂರು. ಓಕೆ, ಡಾಕ್ಟರ್ ಇದ್ದಾರೆ, ನಿಮ್ಮ ಕ್ವಶನ್ ಏನಿದೆ ಕೇಳಿ ಸರ್. ಓಕೆ ಮೇಡಮ್. ಹಲೋ, ಹೇಳಿ ಸರ್. ಮೇಡಮ್ ನಾನು ಶಂಕರ್ ಅಂತ, ನಾವು ಮ್ಯಾರೇಜ್ ಆಗಿ ಒಂದು 4 months ಆಯ್ತು. ಓಕೆ. ಸೊ ವೈಫ್ ಇನ್ನು ಪ್ರೆಗ್ನೆಂಟ್ ಆಗಿಲ್ಲ. ಅದು ಓವ್ಯುಲೇಷನ್ ಕಿಟ್ ಅಲ್ಲಿ ಓವ್ಯುಲೇಷನ್ ಡೇ ಸರಿಯಾಗಿ ಗೊತ್ತಾಗ್ತಿಲ್ಲ. ಸೊ ಅಂದ್ರೆ ಓವ್ಯುಲೇಷನ್ ಕಿಟ್ ಸ್ವಲ್ಪ ಲೋ ಕ್ವಾಲಿಟಿ, ಎಷ್ಟು 150, 200 ಅದು ನಾವು ಕೊಟ್ಟು ತಗೊಂಡಿದ್ವಿ. ಏನಾದ್ರು ಓವ್ಯುಲೇಷನ್ ಕಿಟ್ ಮಿಸ್ಟೇಕ್ ಇರತ್ವಾ ಹೇಗೆ? ಇಲ್ಲ ಸರ್, ಓವ್ಯುಲೇಷನ್ ಕಿಟ್ಟಲ್ಲಿ ಯೂಶಲಿ ಎಲ್ಲ ಓವ್ಯುಲೇಷನ್ ಕಿಟ್ಟಲ್ಲೂ ಮಿಸ್ಟೇಕ್ ಇರಲ್ಲ. ಸೊ ಪ್ರಾಬಬ್ಲಿ ಏನು ಅಂತ ಅಂದರೆ ನಿಮ್ಮ ಮಿಸ್ಸಸ್ಸು ಎಗ್ ರಿಲೀಸ್ ಆಗ್ತಿಲ್ಲ ಅಷ್ಟೇ. ಸೊ ಏನು ಮಾಡ್ಬೋದು ಅಂತ ಅಂದರೆ ಒಂದು ಎರಡು ಸತಿ ಅಂದರೆ 2 ಸೈಕಲ್ಲು ಬೇಕಾದ್ರೆ ನಿಮ್ಮ ಡಾಕ್ಟರ್ ಹತ್ರ ಬಂದುಬಿಟ್ಟು ಎಗ್ ರಿಲೀಸ್ ಆಗೋ ಟೈಮಲ್ಲಿ ಅಂದರೆ 10th ಡೇಯಿಂದ ಫಾಲಿಕ್ಯುಲರ್ ಸ್ಕ್ಯಾನಿಂಗ್ ಮಾಡ್ತೀವಿ. ಸೊ ಎಗ್ ಬರ್ತಾ ಇದೆಯೋ ಇಲ್ವೋ ಅಂತ ಅಂದ್ಬಿಟ್ಟು ನಾವು ನೋಡ್ಬೋದು. ಸೊ ಅದನ್ನು ಬೇಕಾದ್ರೆ ನೀವು ಪ್ಲ್ಯಾನ್ ಮಾಡ್ಕೋಬೋದು. ಓಕೆ, ಇವ್ರದಂದ್ರೆ 27 ಡೇ ಸೈಕಲ್ ಇದೆ. ಹಾಗಾಗಿ ಅದು ನಾರ್ಮಲಿ ಎಗ್ ಅದೇ 27th ಇಂದ -14 ಆ ಡೇಸ್ ಅಲ್ಲಿ ರಿಲೀಸ್ ಆಗುತ್ತೆ ಅಲ್ವಾ? ಹೌದು, 10th ಡೇ ಪೀರಿಯಡ್ ಆಗಿ 10th ಡೇಯಿಂದ 16th ಡೇ ಒಳಗಡೆ ಎನಿ ಟೈಮ್ ಎಗ್ ಫಾರ್ಮೇಷನ್ ಆಗಿ ರಿಲೀಸ್ ಆಗ್ಬೋದು. ಸೊ ಯು ನೀಡ್ ಟು ಬಿ ಇನ್ ಕಾಂಟ್ಯಾಕ್ಟ್ ಆಲ್ಟರ್ನೇಟಿವ್ ಡೇ, 10th ಡೇಯಿಂದ ಆಲ್ಟರ್ನೇಟಿವ್ ಡೇ ಕಾಂಟ್ಯಾಕ್ಟು. ಬಟ್ ಸಿನ್ಸ್ ಓವ್ಯುಲೇಷನ್ ಕಿಟ್ಟಲ್ಲಿ ನಿಮ್ದೇನು ಕಾಣಿಸ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀರಲ್ಲ, ಸೊ ಮೋಸ್ಟ್ ಪ್ರಾಬ್ಲಿ ಎಗ್ ರಿಲೀಸ್ ಆಗ್ತಾ ಇಲ್ಲ ಅನಿಸ್ತಾ ಇದೆ. ಸೊ ನೀವು ಒಂದ್ಸತಿ ಡಾಕ್ಟರ್ನ ಕಾಣ್ಬಿಟ್ಟು ಸ್ಕ್ಯಾನಿಂಗಲ್ಲಿ ಮಾಡಿಸ್ಬಿಟ್ಟು ಎಗ್ ಬರ್ತಾ ಇದೆಯೋ ಇಲ್ಲೋ ಅಂತ ಅಂದ್ಬಿಟ್ಟು ನೋಡಬಹುದು. ಓಕೆ. ಇನ್ನು ಡಾಕ್ಟರ್, ಈ ಟ್ರೀಟ್ಮೆಂಟ್ ಬಗ್ಗೆ ಸಾಕಷ್ಟು ಜನ ಅನ್ಕೊಂಡಿರ್ತಾರೆ ತುಂಬ ಲೇಟ್ ಪ್ರೊಸೀಜರು, ತುಂಬ ಪೇನ್ಫುಲ್ ಪ್ರೊಸೀಜರ್ ಇರುತ್ತೆ ಅಂತ. ಈ ಟ್ರೀಟ್ಮೆಂಟ್ ಬಗ್ಗೆ ತಿಳಿಸೋದಾದ್ರೆ ಏನು ಹೇಳ್ತೀರಾ ಡಾಕ್ಟರ್? ಸೊ ಇವಾಗ ಬಂಜತನ ಅಂತ ಅಂದಾಗ ನಾನು ಮೊದಲಿಂದನೂ ಹೇಳಿದೆ. ಸೊ ಸ್ಟಾರ್ಟಿಂಗ್ ವಿತ್ ನ್ಯಾಚುರಲ್ ಸೈಕಲಲ್ಲಿ ಟ್ರೈ ಮಾಡೋದು, ಅದಾದಮೇಲೆ ನೆಕ್ಸ್ಟ್ ಓವ್ಯುಲೇಷನ್ ಇಂಡಕ್ಷನ್ ಅಂತ ಹೇಳ್ತೀವಿ, ಅದನ್ನು ಟ್ರೈ ಮಾಡಿ ನೆಕ್ಸ್ಟ್ IUI ಅಂತ ಹೇಳಿದೆ. IUI ಈಸ್ ವೆರಿ ಸಿಂಪಲ್ ಪ್ರೊಸೀಜರ್, ಅದೇನು ಪೇನ್ಫುಲ್ ಏನು ಪ್ರೊಸೀಜರ್ ಏನಿಲ್ಲ. ಇಟ್ಸ್ ಹಾರ್ಡ್ಲಿ ಲೈಕ್ 15 to 20 minutes ಪ್ರೊಸೀಜರ್. ಸೊ ನ್ಯಾಚುರಲ್ ಸೈಕಲ್ಗಿಂತ ನೆಕ್ಸ್ಟು ಸೊ ಸಕ್ಸಸ್ ರೇಟ್ ಇಸ್ ಆಲ್ಮೋಸ್ಟ್ ಅರೌಂಡ್ 10 to 15% ಇರುತ್ತೆ. ಸೊ ಇದರಲ್ಲಿ ಏನಿಲ್ಲ, ನಾವು ಎಗ್ ಅದು ರಿಲೀಸ್ ಆಗೋ ಟೈಮಲ್ಲಿ ನಾವು ಸ್ಪರ್ಮ್ನ ಪ್ರೊಸೆಸಿಂಗ್ ಮಾಡಿಬಿಟ್ಟು ಅದನ್ನು ನಾವು ಗರ್ಭಕೋಶದೊಳಗಡೆ ಇಂಜೆಕ್ಟ್ ಮಾಡ್ತೀವಿ. ಸೊ ಆ ಇಂಜೆಕ್ಟ್ ಆದಾಗ ಆ ಸ್ಪರ್ಮ್ ಹೋಗ್ಬಿಟ್ಟು ಡೈರೆಕ್ಟಾಗಿ ಎಗ್ಗಿಗೆ ಕ್ಲೀವ್ ಆಗಿಬಿಟ್ಟು ದೆನ್ ಅದು ಬಂದು ಪ್ರೆಗ್ನೆನ್ಸಿ ಇಂಪ್ಲಾಂಟೇಷನ್ ಆಗುತ್ತೆ. ಸೊ ದಿಸ್ ಈಸ್ ಫಾರ್ ದ ನೆಕ್ಸ್ಟ್ ಸ್ಟೆಪ್ ಫಾರ್ ನ್ಯಾಚುರಲ್ ಕನ್ಸೀವ್. ಸೊ ಸಾಕಷ್ಟು ಆಲ್ಮೋಸ್ಟ್ 20 to 30% ಆಫ್ ದ ಕಪಲ್ಸ್ ಹೂ ಆರ್ ಟ್ರೈಯಿಂಗ್ ಫಾರ್ ಪ್ರೆಗ್ನೆನ್ಸಿ IUI ಅಲ್ಲಿ ಕನ್ಸೀವ್ ಆಗ್ತಾರೆ. ಸೊ ನಾರ್ಮಲ್ ಆಗಿ ನಾವು 4 to 5 cycles ಆಫ್ IUIನ ಮಾಡ್ತೀವಿ. ಅದಾದಮೇಲೂ ಪ್ರೆಗ್ನೆನ್ಸಿ ನಿಲ್ಲಿಲ್ಲ ಅಂತ ಅಂದಾಗ ನೆಕ್ಸ್ಟ್ ಮಾಡೋದು ಲಾಸ್ಟ್ ಪ್ರೊಸೀಜರ್ ಇಸ್ IVF, ಅಂದರೆ ಟ್ಯೂಬಲ್ಲಿ ಏನು ಡೆವಲಪ್ಮೆಂಟ್ ಮಾಡಿಬಿಟ್ಟು ಮಾಡ್ತಾರಲ್ಲ, ಸೊ IVF ಪ್ರೆಗ್ನೆನ್ಸಿ ಅಂತ ಹೇಳ್ತೀವಿ. ಸೊ IVF ಪ್ರೆಗ್ನೆನ್ಸಿಯಲ್ಲಿ ತುಂಬ ಜನಕ್ಕೆ ಆಲ್ ಮಿತ್ಸ್ ಇದೆ. ಏನು ಅಂತ ಅಂದರೆ ಅದು ಟ್ಯೂಬಲ್ಲಿ ಬೆಳೆಯುತ್ತೆ, ಸೊ ಮಗು ನಾರ್ಮಲ್ ಆಗಿರುತ್ತೋ, ಇಂಜೆಕ್ಷನ್ಸ್ ಎಲ್ಲ ಕೊಟ್ಬಿಟ್ಟು ಮಗುನ ಡೆವಲಪ್ ಮಾಡ್ತಾರೆ. ಸೊ ನ್ಯಾಚುರಲಾಗಿ ಕನ್ಸೀವ್ ಆಗಿರೋ ಮಗು ಮತ್ತು ಟ್ಯೂಬಲ್ ಕನ್ಸೀವರ್ ಆಗೋ ಮಗು ಈಸ್ ಡಿಫ್ರೆಂಟ್. ಅದಕ್ಕೆ ಬೇರೆ ಬೇರೆ ಅಂದರೆ ಹೊರಗಡೆ ಎನ್ವೈರ್ನ್ಮೆಂಟಲ್ಲಿ ಬೆಳೆಸಿರ್ತಾರೆ. ಸೊ ಮಗುಗೆ ಬೇರೆ ಬೇರೆ ರೀತಿಯಾಗಿ ಅಬ್ನಾರ್ಮಲಿಟಿ, ಬಟ್ ಆ್ಯಕ್ಚುಲಿ ಇದು ಯಾವುದೂ ಇಲ್ಲ. ಸೊ ಇಟ್ಸ್ ಓನ್ಲಿ ಅ ಮಿತ್. ಅವ್ರು ಏನು ಅಂತ ಅಂದರೆ ಅದು ಕಲ್ಪನೆಯಾಗಿ ಮಾಡ್ಕೊಂಡಿರೋದು. ಸೊ IVF ಪ್ರೆಗ್ನೆನ್ಸಿ ಇಸ್ ಒನ್ ಆಫ್ ದ ಸೇಫ್ ಪ್ರೆಗ್ನೆನ್ಸಿ. ಅಂದರೆ ಇದು ಎಲ್ಲ ಇನ್ಸ್ಟೆಡ್ ಆಫ್ 1 egg, ಅಂದರೆ ನ್ಯಾಚುರಲಾಗಿ ಹೆಣ್ಮಕ್ಳಲ್ಲಿ 1 egg ರಿಲೀಸ್ ಆಗೋ ಬದಲು ತಿಂಗಳಲ್ಲಿ ನಾವೇನು ಮಾಡ್ತೀವಿ, ಇಂಜೆಕ್ಷನ್ಸ್ ಕೊಟ್ಬಿಟ್ಟು ಮಲ್ಟಿಪಲ್ ಎಗ್ಸ್ನ ಡೆವಲಪ್ ಮಾಡಿ ದೆನ್ ಅಂಡರ್ ಅನಸ್ತೇಷಿಯಾ 13ನೇ ದಿನಕ್ಕೂ 14ನೇ ದಿನಕ್ಕೂ ನಾವು ಮೊಟ್ಟೆನ ತೆಗ್ದು ಅದನ್ನು ನಾವು ಸ್ಪರ್ಮ್ನ ಇಂಜೆಕ್ಟ್ ಮಾಡಿಬಿಟ್ಟು ಅದನ್ನು ನಾವು ಬೆಳೆಸ್ತೀವಿ. ಸೊ ನಾರ್ಮಲಾಗಿ ಏನಾಗುತ್ತೆ, ನ್ಯಾಚುರಲ್ ಕನ್ಸೀವಲ್ ಆದಾಗ 17th or 18th ಡೇ ಅದು ಎಗ್ ಏನು ಪ್ರೋಸೆಸ್ ಆಗಿ ಕ್ಲೀವ್ ಆಗಿಬಿಟ್ಟು ಟ್ಯೂಬಲ್ಲಿ ಡಿವೈಡ್ ಆಗಿ ಇಂಪ್ಲಾಂಟ್ ಆಗುತ್ತಲ್ಲ, 21ನೇ ದಿನಕ್ಕೆ ಇಂಪ್ಲಾಂಟ್ ಆಗುತ್ತೆ. ಸೊ ನಾವೇನು ಮಾಡ್ತೀವಿ, ಅದನ್ನು ಇಂಪ್ಲಾಂಟೇಷನ್ನ ನಾವೇ ಡೈರೆಕ್ಟಾಗಿ ಇಂಪ್ಲಾಂಟ್ ಮಾಡ್ತೀವಿ. ಸೊ ಒಳಗಡೆ ಏನಾಗುತ್ತೆ ನ್ಯಾಚುರಲಾಗಿ ಅದನ್ನು ಹೊರಗಡೆ ಮಾಡಿಬಿಟ್ಟು ಇಂಪ್ಲಾಂಟ್ ಮಾಡಿದರೆ ಎವ್ರಿಥಿಂಗ್ ಈಸ್ ದ ಸೇಮ್ ಥಿಂಗ್, ಅಂದರೆ ದೆರ್ ಇಸ್ ನೋ ಡಿಫ್ರೆನ್ಸ್. ಸೊ ಅದಾದಮೇಲೆ ಏನಿದೆ, ಇಟ್ ವಿಲ್ ಬಿ ಅ ಕಂಟಿನ್ಯೂಸ್ ಪ್ರೋಸೆಸ್. ಹೆಂಗೆ ನ್ಯಾಚುರಲಾಗಿ ಪ್ರೆಗ್ನೆನ್ಸಿಯಲ್ಲಿ ಹೆಂಗೆ ಆಗುತ್ತೆ ಅದೇ ಥರನೂ ಇದನ್ನು ಕಂಟಿನ್ಯೂ ಆಗುತ್ತೆ. ಸೊ ಇಂಜೆಕ್ಷನ್ಸ್ ಈಸ್ ಓನ್ಲಿ ಅ ಫ್ಯಾಕ್ಟರ್, ಬಟ್ ಅದು ಇವಾಗ ಇತ್ತೀಚೆಗೆ ದೇರ್ ಆರ್ ಪೇನ್ಲೆಸ್ ಇಂಜೆಕ್ಷನ್ಸ್. ಯು ಕ್ಯಾನ್ ಟೇಕ್ ದ ಇಂಜೆಕ್ಷನ್ಸ್ ಆ್ಯಂಡ್ ವೆರಿ ಸಿಂಪಲ್ ಪ್ರೊಸೀಜರ್. ಎಲ್ಲೂ ಪೇನು, ಕಟ್ಟಿಂಗ್ ಆರ್ ಎನಿಥಿಂಗ್ ಏನೂ ಇರಲ್ಲ. ಇಟ್ ವಿಲ್ ಬಿ ಜಸ್ಟ್
ಲೈಕ್ ನ್ಯಾಚುರಲ್. ಆಮೇಲೆ ತುಂಬ ಜನಕ್ಕೆ ಏನು ಅಂತ ಅಂದರೆ IVF ಮಾಡಿಸ್ಕೊಂಡ್ರೆ ನಾವು ಬೆಡ್ ರೆಸ್ಟಲ್ಲಿ ಇರಬೇಕು, ನಾವೇನು ಕೆಲಸ ಮಾಡೋಕ್ಕಿಂಗಿಲ್ಲ, ಬೆಡ್ಡಿಂದ ಎದ್ದು ಓಡೋಂಗಿಲ್ಲ. ಬಟ್ ದಟ್ ಈಸ್ ಆಲ್ ಅಗೇನ್ ಅ ರಾಂಗ್ ಮಿತ್. ಸೊ ಯು ಕ್ಯಾನ್ ಡೂ ಯುವರ್ ರೆಗ್ಯುಲರ್ ಆ್ಯಕ್ಟಿವಿಟೀಸ್, ನಿಮ್ಮೆಲ್ಲ ಕೆಲಸಗಳು ಕೂಡ ಮಾಡ್ಬೋದು. ಓಕೆ ಡಾಕ್ಟರ್, ಒಬ್ರು ಕಾಲರ್ ಇದ್ದಾರೆ, ಮಾತಾಡ್ಸ್ಕೊಂಬಿಡೋಣ. ಹಲೋ ಹಲೋ ಹಲೋ, ನಮಸ್ತೆ, ನಿಮ್ಮ ಹೆಸರು? ನಮ್ಮ ಹೆಸರು ಕಾವ್ಯ ಅಂತ, ಕಾವ್ಯ, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಬೆಂಗಳೂರಿಂದ. ಬೆಂಗಳೂರಿಂದ. ಓಕೆ ಡಾಕ್ಟರ್ ಇದ್ದಾರೆ, ನಿಮ್ಮ ಕ್ವಶನ್ ಏನಿದೆ ಕೇಳಿ. ಹಲೋ, ನಮಸ್ತೆ ಮಾ. ಹಲೋ, ನಮಸ್ತೆ ಡಾಕ್ಟರ್. ಹೇಳಪ್ಪ. ಡಾಕ್ಟರ್, ನಮ್ಮ ಮ್ಯಾರಿಡ್ ಆಗಿ 3 years ಆಯಿತು. ಸೊ PCOD ಪ್ರಾಬ್ಲಮ್ ಇದೆ ನಮಗೆ. ಓಕೆ ವೆಯ್ಟ್ ಬಂದ್ಬಿಟ್ಟು ಇವಾಗ 75 kg ಇದ್ದೀನಿ. ಓಕೆ ಸೊ ಪೀರಿಯಡ್ ಮಂತ್ಲಿ ಆಗಲ್ಲ. ಅಕಸ್ಮಾತ್ತಾಗಿ ಪೀರಿಯಡ್ ಮಂತ್ಲಿ ಆದ್ರೂ ನಮ್ ಪೀರಿಯಡ್ ಎಂಡಿಗೆ ಆಗುತ್ತಲ್ವಾ, ಬ್ಲಾಕ್ ಕೇಸ್ ತರ, ಆ ತರ ಆಗುತ್ತೆ. ಅದು ನಾರ್ಮಲ್ ಅಬ್ನಾರ್ಮಲ್? ಅದು ನಾರ್ಮಲ್ ಅನ್ಸಲ್ಲಮ್ಮ. ಸೊ ಇವಾಗ ಪೀರಿಯಡ್ ಫಸ್ಟ್ ಆಫ್ ಆಲ್ ನಿಮ್ಮದು ರೆಗ್ಯುಲರ್ ಆಗ್ತಿಲ್ಲ. ನಾರ್ಮಲ್ ಆಗಿ ಪೀರಿಯಡ್ ರೆಗ್ಯುಲರ್ ಆಯಿತು ಅಂತ ಅಂದರೆ ಪ್ರೆಗ್ನೆನ್ಸಿ ಚಾನ್ಸಸ್ ಸ್ವಲ್ಪ ಹೆಚ್ಚಿಗೆ ಬರುತ್ತೆ. ಸೊ ಪೀರಿಯಡ್ಸೇ ನಿಮ್ಮದು ರೆಗ್ಯುಲರ್ ಆಗ್ತಿಲ್ಲ ಅಂತ ಅಂದಾಗ, ಸೊ ಪ್ಲಸ್ ನಿಮ್ಮದು ರಕ್ತದಲ್ಲಿ ಕ್ವಾಲಿಟಿನೂ ಸರಿ ಇಲ್ಲ ಅಂತ ಅಂದಾಗ ನಾವು ಹಾರ್ಮೋನಲ್ ಪ್ರೊಫೈಲ್ ಟೆಸ್ಟಿಂಗು ಮಾಡಿಸ್ಬೇಕಾಗತ್ತೆ, ಆಯಿತಾ. ಆಮೇಲೆ ನಿಮ್ಮ ನೀರಿನ ಗುಳ್ಳೆ ಎಷ್ಟು ಮಟ್ಟಕ್ಕೆ ಇದೆ ಅಂತ ಅಂದ್ಬಿಟ್ಟು ನಾವು ನೋಡಬೇಕಾಗತ್ತೆ. ಇದೆಲ್ಲ ನೋಡ್ಕೊಂಡು ಫಸ್ಟು ನಿಮ್ಮದು ಪೀರಿಯಡ್ ಕರೆಕ್ಷನ್ ತಿಂಗಳ ಮಾಡ್ಕೊಂಡು ಅದಾದಮೇಲೆ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ಬೋದು ನೀವು. ಅದೇ ಮೇಡಮ್, ತೋರಿಸಿದ್ವಿ ನಾವು. ಅದೇನು PCOD ನಾವು ಟ್ರೀಟ್ಮೆಂಟ್ ತಗೊಳ್ಬೇಕಾದ್ರೆ ಪೀರಿಯಡ್ ಕಂಟಿನ್ಯೂ ಆಗುತ್ತೆ. ಸೊ ನಾವು ಸ್ಕಿಪ್ ಮಾಡಿದ್ರೆ, ಈ ತಿಂಗಳು ಸ್ಕಿಪ್ ಮಾಡಿದ್ವಿ ಅಂತಂದ್ರೆ ನಾರ್ಮಲ್ ಆಗುತ್ತೆ, ಡೇಟ್ ಕರೆಕ್ಟ್ ಆಗುತ್ತೆ. ಬಟ್ ಅದೇನು ಬ್ರೌನ್ ಕಲರ್ ತರ ಆಗುತ್ತೆ, ಮತ್ತೆ ಸರಿಯಾಗಿ ಆಗಲ್ಲ, ಜಾಸ್ತಿ ಆಗಲ್ಲ ಮೇಡಮ್, ಲೈಟ್ ಆಗುತ್ತೆ. ಅದನ್ನ ಅಲ್ಲಪ್ಪ, ಅದನ್ನ ನೋಡಬೇಕಾಗತ್ತೆ ನಾನು. ಬಿಕಾಸ್ ನಾವು ನೋಡ್ದಲ್ಲೇ ನಾವು ಐ ಕೆನಾಟ್ ಕಮೆಂಟ್ ಯಾತಕ್ಕೆ ಹಂಗೆ ಆಗ್ತಾ ಇದೆ ಅಂತ. ಬಿಕಾಸ್ ಅದಕ್ಕೆ 108 ಕಾರಣಗಳು ಇರ್ತವೆ. ಸೊ ಅದಕ್ಕೆ ಅದನ್ನು ನೋಡ್ಬಿಟ್ಟು ಆಮೇಲೆ ವಿ ಕ್ಯಾನ್ ಟೆಲ್ ಯಾತಕ್ಕೆ ಹಂಗೆ ಆಗ್ತಾ ಇದೆ ಅಂತ. ಯೂಶ್ವಲಿ ಅದು ಹಾರ್ಮೋನಲ್ ಪ್ರೊಫೈಲ್ ಪ್ಲಸ್ ನಿಮ್ಮದು ವೆಯ್ಟ್ ಏನಾರ ಜಾಸ್ತಿ ಇತ್ತು ಅಂದ್ರೂ ಹಂಗೆ ಆಗುತ್ತದು. ಓಕೆ, ಧನ್ಯವಾದಗಳು ಕಾವ್ಯ, ಕರೆ ಮಾಡಿದ್ದಕ್ಕಾಗಿ. ಇನ್ನು ಡಾಕ್ಟರ್, ನೀವು ಹೇಳ್ತಿದ್ರೆ ನ್ಯಾಚುರಲ್ ಬೇಬಿ, ಟ್ಯೂಬ್ ಬೇಬಿ ಅಂತಂದ್ಬಿಟ್ಟು ಅಂತ. ಇವಾಗ ಎಲ್ಲ ಆಗಿ ಡೆಲಿವರಿ ಆಗಿ ಮಗು ಬಂದಿರುತ್ತೆ, ಅದಾದಮೇಲೆ ಯಾವ ರೀತಿಯಾಗಿ ಕೇರ್ ತಗೋಬೇಕಾಗುತ್ತೆ ಆ ಮಗುನ? ಪ್ರೆಗ್ನೆನ್ಸಿ, ಪೋಸ್ಟ್ ಪ್ರೆಗ್ನೆನ್ಸಿ ಕೇರ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಅಂತ ಅಂದರೆ ಈ ಇನಿಷಿಯಲ್ 3 months ಏನಿದೆ ಅದವಲ್ಲ, ಅದು ವೆರಿ ವೆರಿ ಇಂಪಾರ್ಟೆಂಟ್. ಅಂದರೆ ತಾಯಿಗೆ ಮಗುಗೆ ಬಾಂಡಿಂಗ್ ಬರೋದೇ ಆ ಫಸ್ಟ್ 3 monthsಲ್ಲಿ. ಎಷ್ಟು ನೀವು ಕಾಮಾಗೆ ಪೇಷನ್ಸ್ ಆಗಿ ಮಗುನ ಹ್ಯಾಂಡಲ್ ಮಾಡ್ತಾರೆ. ಬಿಕಾಸ್ ಇಟ್ಸ್ ವೆರಿ ಡಿಫಿಕಲ್ಟ್ ಜರ್ನಿ. ಅಂದರೆ ಆ 3 months ಫೇಸ್ ಇಸ್ ವೆರಿ ಡಿಫಿಕಲ್ಟ್. ಬಿಕಾಸ್ ಪ್ರತಿ 2 hour ತಾಯಿ ಎದ್ದುಬಿಟ್ಟು ಮಗುನ ಫೀಡ್ ಮಾಡಬೇಕು, ನಿದ್ದೆ ಬರಲ್ಲ. ಸೊ ನಿದ್ದೆ ಇಲ್ದಾಗ ಪ್ಲಸ್ ನಿಮ್ಮ ಬಾಡಿ ಸಾಕಷ್ಟು ಚೇಂಜಸ್ ಆಗಿರುತ್ತೆ ಪೋಸ್ಟ್ ಡೆಲಿವರಿ. ಸೊ ಅವಾಗೇನಾಗುತ್ತೆ, ಹಾರ್ಮೋನಲ್ ಚೇಂಜಸ್ ಆಗಿ ಶಿಲ್ಗೋ ವಿ ಹ್ಯಾವ್ ಪೋಸ್ಟ್ಪಾರ್ಟಮ್ ಸೈಕೋಸಿಸ್ ಅಂತ ಹೇಳ್ತೀವಿ. ಅಂದರೆ ಅವರಿಗೆ ಮೆಂಟಲ್ ಸ್ಟೆಬಿಲಿಟಿ ಇರಲ್ಲ. ಅಂದರೆ ಸಿಟ್ಟು, ಸೆಡವು ಇವೆಲ್ಲ ಜಾಸ್ತಿ ಇರುತ್ತೆ. ಅವರಿಗೆ ಸೌಂಡ್ಸ್ ಅವೆಲ್ಲ ಆಗಲ್ಲ. ಆಮೇಲೆ ಊಟ ಸರಿಯಾಗಿ ಕೊಡಲ್ಲ. ಬಿಕಾಸ್ ನಮ್ಮಲ್ಲಿ ಹೇಳುತ್ತಲ್ಲ, ಅಂದರೆ ಪತ್ತೆ ಊಟ ಕೊಡೋದು ಇವೆಲ್ಲ ಇರುತ್ತೆ. ಅದಾದಮೇಲೆ ನೀರು ಕೊಡಲ್ಲ. ಸೊ ಇವನ್ನೆಲ್ಲ ಮಾಡ್ತಾರೆ ಆ್ಯಕ್ಚುಲಿ. ಸೊ ದಿಸ್ ಇಸ್ ಆಲ್ ಒಂದು ಕಡೆ ಮಿತ್ಸ್ ಅಂತಲೂ ಹೇಳ್ಬೋದು. ಇನ್ನೊಂದು ನಾನೇನು ಹೇಳಬೇಕು ಅಂತ ಅಂದರೆ, ಪೋಸ್ಟ್ ಡೆಲಿವರಿ ಬಿ ಕಾಮ್, ಬಿ ಪೇಷಂಟ್ ಆ್ಯಂಡ್ ಅಟ್ಲೀಸ್ಟ್ ದ ಹೋಲ್ ಥಿಂಗ್ ಯು ಹ್ಯಾವ್ ಟು ಡೆಡಿಕೇಟ್ ಯುವರ್ ಬೇಬಿ ಅಂತ. ಅಂದರೆ ಫಸ್ಟ್ ಪ್ರಯಾರಿಟಿ ಇಸ್ ಯುವರ್ ಬೇಬಿ, ನೆಕ್ಸ್ಟ್ ಬೇರೆ ಎಲ್ಲ ಬರುತ್ತೆ. ಸೊ ಸ್ವಲ್ಪ ಕಷ್ಟ ಆಗುತ್ತೆ ನಿಮಗೆ, ಬಿಕಾಸ್ ಯುವರ್ ಮೈಂಡ್ ಸ್ಟೆಬಿಲಿಟಿ ಇಸ್ ನಾಟ್ ದರ್, ಬಿಕಾಸ್ ನಿದ್ದೆ ಆಗ್ತಾ ಇಲ್ಲ. ಬಟ್ ದಟ್ ಡಸಂಟ್ ಮೀನ್ಸ್ ದಟ್ ಯು ಲ್ಯಾಕ್ ಪೇಷನ್ಸ್. ಸೊ ಪೇಷನ್ಸ್ನ ಕಳ್ಕೊಳಕ್ಕೆ ಹೋಗಬೇಡಿ. ಆಮೇಲೆ ಹಿರಿಯವರು ಹೆಂಗೆ ಹೇಳ್ತಾರೆ ಒಂದು ಸ್ವಲ್ಪ ಅದನ್ನು ಕೇಳಿದರೆ ಡೆಫಿನೆಟ್ಲಿ ನಿಮ್ಮ ಹೆಲ್ತಿಗೆ ಇಟ್ ವಿಲ್ ಇಂಪ್ರೂವೈಸ್. ಡಾಕ್ಟರ್, ನೀವು ಹೇಳ್ತಾ ಇದ್ರಿ ಮಗುನ ಕೇರ್ ಬಗ್ಗೆ. ಇವಾಗ ತುಂಬ ಜನ ಪ್ರೆಗ್ನೆನ್ಸಿ ಲೀವ್ ಅಂತ ತೊಗೊಂಡಿರ್ತಾರೆ, ಸ್ವಲ್ಪನೇ ಅವ್ರ ಮಕ್ಕಳಿಗೆ ಫೀಡ್ ಮಾಡಿಬಿಟ್ಟು ತಕ್ಷಣ ಕೆಲಸಕ್ಕೆ ಹೋಗುವಂಥದ್ದನ್ನು ಮಾಡ್ತಾರೆ. ಮಿನಿಮಮ್ ಎಷ್ಟು ತಿಂಗಳು ಮಗುಗೆ ಫೀಡ್ ಮಾಡಬೇಕಾಗತ್ತೆ? ಹಾಗೆ ಅರ್ಜೆನ್ಸಿಯಲ್ಲಿ ಕೆಲಸಕ್ಕೆ ಹೋಗುವಂಥದ್ದು ಮಗುಗೆ ಎಷ್ಟು ಎಫೆಕ್ಟ್ ಆಗ್ಬೋದು ಅಂತ? ಓಕೆ, ಸೊ ಬ್ರೆಸ್ಟ್ ಫೀಡಿಂಗ್ ಅಂತ ಅಂದಾಗ ನಾವು ಮಿನಿಮಮ್ ವಿಲ್ ಟೆಲ್ ಅಟ್ಲೀಸ್ಟ್ 1 year. 1 year ಅಂತೂ ತಾಯಿ ಹಾಲು ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಬಿಕಾಸ್ ಅದರಲ್ಲಿರೋ ನ್ಯೂಟ್ರಿಷನ್ ಎಫೆಕ್ಟ್, ಅದರಲ್ಲಿರೋ ನ್ಯೂಟ್ರಿಷನಲ್ ಬೆನಿಫಿಟ್ಸ್ ಎಲ್ಲ ರೀತಿಯಿಂದ, ಅಂದರೆ ಇಮ್ಯುನಿಟಿ, ಎವ್ರಿಥಿಂಗ್ ಇಟ್ ವಿಲ್ ಗಿವ್. ಸೊ 1 year ಇಸ್ ದ ಕಂಪಲ್ಸರಿ ಥಿಂಗ್. ಬಟ್ ಇನ್ ಕೇಸ್ ಅಕಸ್ಮಾತ್ ಅವರು ಇಫ್ ಶಿ ಈಸ್ ಅ ವರ್ಕಿಂಗ್ ಲೇಡಿ ಅಂತ ಅಂದರೆ ನಾರ್ಮಲಾಗೆ ವಿ ಗಿವ್ 6 months ಮೆಟರ್ನಿಟಿ ಲೀವ್ ಅಂತೂ ಕೊಡ್ತಾರೆ. ಸೊ ಒಬ್ಬೊಬ್ಬರಿಗೆ 3 months ಅಂತ ಇರುತ್ತೆ. ಸೊ 3 months ಕೊಟ್ಟಾದಮೇಲೆ ಸೊ ಯು ಕ್ಯಾನ್ ಮ್ಯಾಕ್ಸಿಮಮ್ ಡೂ ಇಸ್ ಪಂಪಿಂಗ್. ಅಂದರೆ ಬ್ರೆಸ್ಟ್ ಪಂಪ್ ಮಾಡಿಬಿಟ್ಟು ನೀವು ಹಾಲನ್ನ ತೆಗೆದುಬಿಟ್ಟು ಅದನ್ನು ಬೇಕಾದ್ರೆ ಕುಡಿಸ್ಬೋದು. ಸೊ ಇದನ್ನು ಮಾಡ್ಕೊಳ್ತಾ ಹೋದರೆ ಸೊ ಅಟ್ಲೀಸ್ಟ್ ಆ ಮಗುಗೆ ಏನು ತಾಯಿ ಹಾಲು ಏನು ಸಿಗುತ್ತೆ ಅದು
it will help actually, because if at all you cannot feed ಅಂತ ಅಂದಾಗ. ಬಟ್ ಆದಷ್ಟು ಅಲ್ಟಿಮೇಟಮ್ ಏನು ಅಂತ ಅಂದರೆ, ಇಷ್ಟೆಲ್ಲ ಮಾಡಿ ಯು ಹ್ಯಾವ್ ಸ್ಯಾಕ್ರಿಫೈಸ್ಡ್ ಯುವರ್ ಸೆಲ್ಫ್ ಆ್ಯಂಡ್ ಯು ಹ್ಯಾವ್ ಬಿಕಮ್ ಪ್ರೆಗ್ನೆಂಟ್, ಯು ಹ್ಯಾವ್ ಬಿಕಮ್ ಅ ಮದರ್. So at least 6 months try to take the maternity leave and be with the child, because ಈ ಫೇಸ್ ಬರಲ್ಲ ಮತ್ತೆ ವಾಪಸ್ಸು. ಈ ಫೇಸ್ ಆಫ್ ಬರ್ತಿಂದ 1 ವರ್ಷದ ಏನು ಆ ಮಗುದು ಡೆವಲಪ್ಮೆಂಟ್ಸ್ ಇರುತ್ತೆ, ಬಿಕಾಸ್ ಬ್ರೆಸ್ಟ್ ಫೀಡಿಂಗಲ್ಲಿ ಎಷ್ಟು ನೀವು ಮಗು ಆ್ಯಂಡ್ ಮದರ್ ವಿಲ್ ಗೆಟ್ ಕನೆಕ್ಟೆಡ್ ಆ್ಯಕ್ಚುಲಿ, ಬಿಕಾಸ್ ಆ ಮಗು ಒಂದು ಸಕ್ ಮಾಡ್ತಾ ಇರಬೇಕಾದ್ರೆ ಬ್ರೆಸ್ಟ್ನ, ಇಟ್ ವಿಲ್ ಓನ್ಲಿ ಸಿ ದ ಮದರ್ಸ್ ಐಸ್. ಸೊ ದ ಕನೆಕ್ಷನ್ ಬಿಲ್ಡಪ್, ದ ಬಾಂಡೇಜ್ ಬಿಲ್ಡಪ್, ದ ಲವ್ ಬಿಲ್ಡಪ್. ಸೊ ಆ ಬಿಲ್ಡಪ್ ಆದಾಗ ಏನಾಗುತ್ತೆ, ಸೊ ಇಟ್ ವಿಲ್ ಗಿವ್ ಲಾಟ್ ಆಫ್ ಸ್ಟಿಮ್ಯುಲೇಷನ್ ಫ್ಯಾಕ್ಟರ್ಸ್ ಫಾರ್ ದ ಬೇಬಿ ಅಂತ ಅಂದರೆ ಡೆವಲಪ್ಮೆಂಟಲ್ಲೂ ಚೆನ್ನಾಗಿ ಬರುತ್ತೆ. ಸೊ ಯೂಶ್ವಲಿ ವಿ ಅಡ್ವೈಸಸ್ 6 months ಕಂಪಲ್ಸರಿ ಬೇಕೇ ಬೇಕು. ಬಟ್ ಆಗಲಿಲ್ಲ ಅಂತ ಅಂದರೆ ಬ್ರೆಸ್ಟ್ ಪಂಪ್ ಈಸ್ ದ ಥಿಂಗ್. ಓಕೆ ಡಾಕ್ಟರ್, ಒಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ, ನಮಸ್ತೆ. ನಮಸ್ತೆ, ನಿಮ್ಮ ಹೆಸರು? ಮೀನಾ ಅಂತ. ಮೀನಾ ಅವರ ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ನಾವು ಕೊಳ್ಳೇಗಾಲಿಂದ ಮೇಡಮ್. ಕೊಳ್ಳೇಗಾಲ. ಓಕೆ, ನಿಮ್ಮ ಪ್ರಶ್ನೆ ಏನಿದೆ ಡಾಕ್ಟರ್ ಇದ್ದಾರೆ ಕೇಳಿ. ನಮಸ್ತೆ ಮೇಡಮ್. ನಮಸ್ತೆ, ಹೇಳಿಮ್ಮ. ಮೇಡಮ್, ನನ್ನ ಮಗಳಿಗೆ ಈಗ 25 years ಮೇಡಮ್. ಹಾಂ, ಅವಳಿಗೆ ಮೇಡಮ್ ನೀವು ಹೇಳ್ತಾ ಇದ್ದೀರಲ್ಲ ಹಾಗೇನೆ ಸ್ಟಾರ್ಟಿಂಗ್ ಮೆಚೂರ್ ಆದಾಗ ಚೆನ್ನಾಗೇನೆ ಆಗ್ತಾ ಇದ್ಲು ಮೇಡಮ್. ಹಾಂ, ಆಮೇಲೆ ಅವಳಿಗೆ 20 daysಗೆ ಹಾಕ್ತಾ ಇದ್ಲು ಅಂದ್ಬಿಟ್ಟು ಟ್ರೀಟ್ಮೆಂಟ್ ಕೊಡ್ತಿದ್ವಿ ಮೇಡಮ್. ಓಕೆ. ಆಗಿಂದ ಅವಳಿಗೆ ಸರಿಯಾಗಿ ಪೀರಿಯಡ್ಸ್ ಆಗ್ತಾ ಇಲ್ಲ ಮೇಡಮ್. ಪೀರಿಯಡ್ ಸರಿಯಾಗಿ ಆಗ್ತಾ ಇಲ್ವಾ? ಆಗ್ತಿಲ್ಲ ಮೇಡಮ್. ಅಂದರೆ ತಿಂಗಳಿಗೆ ಒನ್ಸ್ ಇನ್ ಎಷ್ಟು ತಿಂಗಳಿಗೆ ಪೀರಿಯಡ್ಸ್ ಆಗುತ್ತೆ? ಇಲ್ಲ ಮೇಡಮ್, ಟ್ಯಾಬ್ಲೆಟ್ ಕೊಟ್ಟರೆ ಹಾಕ್ತಾಳೆ. ಟ್ಯಾಬ್ಲೆಟ್ಸ್ ಕೊಟ್ಟರೆ ಆಗುತ್ತಲ್ವಾ? ಸೊ ಇವಾಗ ಟ್ಯಾಬ್ಲೆಟ್ಸ್ ಕೊಟ್ಟರೆ ಆದಾಗ ಪೀರಿಯಡ್ ಆಗುತ್ತಲ್ಲ, ಪೀರಿಯಡ್ ಆದಾದಮೇಲೆ ಅವ್ರದ್ದು ಟೆಸ್ಟಿಂಗ್ ಮಾಡಬೇಕಾಗತ್ತೆ. ಬಿಕಾಸ್ ಹಾರ್ಮೋನಲ್ ಟೆಸ್ಟಿಂಗ್ ಜೊತೆಗೆ ಬೇರೆ ಟೆಸ್ಟಿಂಗು ಮಾಡಿಸ್ತೀವಿ ನಾವು. ಸೊ ಅದನ್ನು ಕಂಪ್ಲೀಟ್ ಪ್ರೊಫೈಲ್ ಮಾಡಿಸ್ಬಿಟ್ಟು ಅದಾದಮೇಲೆ ಅವ್ರಿಗೆ ನಾವು ನೋಡಬೇಕು, ಅಂದರೆ ಇದು ಫಿಸಿಯಾಲಜಿಕಲಲ್ಲಿ ಅವರಿಗೆ ಅಂದರೆ ಟ್ಯಾಬ್ಲೆಟ್ ಕೊಟ್ಟರೆ ಮಾತ್ರ ಬ್ಲೀಡಿಂಗ್ ಆಗುತ್ತಾ ಅಥವಾ ಬೇರೆ ಏನಾರ ತೊಂದರೆ ಇದೆಯಾ ಅಂತ ಅಂದ್ಬಿಟ್ಟು ನಾವು ನೋಡಬೇಕಾಗತ್ತೆ. ಓಕೆ ಮೇಡಮ್, ನಿಮ್ಮದು ಹಾಸ್ಪಿಟಲ್ ಎಲ್ಲ ಅದನ್ನು ಹೇಳ್ತಾರೆ ನಿಮಗೆ, ನೀವು ಇಸ್ಕೊಳ್ಳಿ ಅದನ್ನು. ಓಕೆ, ಧನ್ಯವಾದಗಳು ಕರೆಯನ್ನು ಮಾಡಿದ್ದಕ್ಕಾಗಿ. ಇನ್ನು ಡಾಕ್ಟರ್, ಪ್ರೆಗ್ನೆನ್ಸಿ ಟೈಮಲ್ಲಿ ಒಬ್ಬ ತಾಯಿ ಯಾವ ರೀತಿಯಾಗಿ ಅವ್ರನ್ನ ಕೇರ್ ಮಾಡಬೇಕಾಗುತ್ತೆ, ಯಾವ ರೀತಿ ಅವರ ದಿನಚರಿ ಇರಬೇಕಾಗುತ್ತೆ ಡಾಕ್ಟರ್? ಸೊ ಪ್ರೆಗ್ನೆನ್ಸಿ ಆದಾಗ ಫಸ್ಟ್ 3 months ಇಸ್ ದ ಇಂಪಾರ್ಟೆಂಟ್ ಫೇಸ್ ಅಂತ ಹೇಳ್ತೀವಿ. ಬಿಕಾಸ್ ಆ 3 monthsಲ್ಲಿ ಏನು ದ ಲಾಟ್ ಆಫ್ ಚೇಂಜಸ್ ಇನ್ ದ ಬಾಡಿ ಅಂತ ಅಂದರೆ ಪೀರಿಯಡ್ ಸ್ಟಾಪ್ ಆಗಿರುತ್ತೆ. ಸೊ ಹೊಟ್ಟೆ ನೋವು ಬರೋದು, ಬ್ಯಾಕ್ ಪೇನ್ ಬರೋದು, ಆಮೇಲೆ ಪೀರಿಯಡ್ಸ್ ಥರ ಸಿಮ್ಟಮ್ಸ್ ಆಗೋದು, ಆಮೇಲೆ ತಲೆನೋವು ಬರೋದು, ಆಮೇಲೆ ವಾಮಿಟಿಂಗ್ ಇಸ್ ದ ಮೋಸ್ಟ್ ಥಿಂಗ್. ಅಂದರೆ ಬಿಕಾಸ್ ದ ಪ್ರೆಗ್ನೆನ್ಸಿ HCG ಲೆವೆಲ್ಸ್ ಜಾಸ್ತಿ ಆಗ್ತಾ ಇರುತ್ತೆ. ಸೊ ವಾಮಿಟಿಂಗ್ ಇದ್ದವರಿಗೆ ತುಂಬ ಪೀಕ್ ವಾಮಿಟಿಂಗ್ ಇರುತ್ತೆ. ಸೊ ಯೂಶ್ವಲಿ ನಾವೇನು ಹೇಳೋದು ಪೇಷಂಟಿಗೆ, ಫಸ್ಟ್ 3 months ಇಸ್ ಲೈಕ್ ಬಿ ಕಾಮ್, ಡೂ ಆಲ್ ರೆಗ್ಯುಲರ್ ಆ್ಯಕ್ಟಿವಿಟೀಸ್, ಯಾವುದು ಸ್ಟ್ರೈನಸ್ ಆ್ಯಕ್ಟಿವಿಟೀಸ್ ಮಾಡೋಕ್ಕೆ ಹೋಗಬೇಡಿ, ಯಾವುದು ಸ್ಟ್ರೆಸ್ ಆ್ಯಕ್ಟಿವಿಟೀಸ್ ಮಾಡೋಕ್ಕೆ ಹೋಗಬೇಡಿ. ಏನಾಗುತ್ತೆ ಅದನ್ನು ತಿನ್ನಿ. ಅಂದರೆ ಯು ಈಟ್ ಎವ್ರಿ 2 hours. ಸೊ ಖಾಲಿ ಹೊಟ್ಟೆಯಲ್ಲಿ ನೀವು ಎಷ್ಟು ಇರುತ್ತೆ ಅದು ಗ್ಯಾಸ್ಟ್ರೈಟಿಸ್ ಜಾಸ್ತಿ ಆಗುತ್ತೆ. ಆ್ಯಂಡ್ ದಟ್ ಈಸ್ ಹೌ ಇಟ್ ಸ್ಟಿಮ್ಯುಲೇಟ್ಸ್ ಫಾರ್ ದ ವಾಮಿಟಿಂಗ್. ಆ್ಯಂಡ್ ಈವನ್ ಮಾತ್ರೆಗಳು ಅಷ್ಟೇ, ಏನು ಡಾಕ್ಟರ್ಸ್ ಪ್ರಿಸ್ಕ್ರೈಬ್ ಮಾಡ್ತಾರೆ ಅದನ್ನು ಕರೆಕ್ಟಾಗಿ ತೊಗೋಬೇಕು. ಆಮೇಲೆ ಒಬ್ರೊಬ್ರಿಗೆ ಏನು ಅಂತ ಅಂದರೆ ವಾಮಿಟಿಂಗ್ ಮಾಡಿದ್ರೆ ನನಗೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ದೇ ವಿಲ್ ನಾಟ್ ಟೇಕ್ ವಾಮಿಟಿಂಗ್ ಮಾತ್ರೆ. ಸೊ ಯೂಶ್ವಲಿ ಡೋಂಟ್ ಡೂ ದ್ಯಾಟ್. So better you listen to the doctor and take the tablets. And 3 months is a resting phase, first 3 months. So because abortion aga chances jasti, bleeding aga chances jasti. So adashtu stress free life na you first 3 months you have to take care. Once you surpass ಅಂದರೆ ಕಸ ಏನು ಬರುತ್ತಲ್ಲ, ಪ್ಲಸಂಟ ಏನು ಹೇಳುತ್ತೆ ಅಲ್ಲ, ಅದು 3 monthsಗೆ ಬರುತ್ತೆ. ಸೊ ಆಫ್ಟರ್ ದ್ಯಾಟ್ ಯು ಕ್ಯಾನ್ ಡೂ ಆಲ್ ಕೈಂಡ್ ಆಫ್ ಆ್ಯಕ್ಟಿವಿಟೀಸ್. ನೀವು ಜರ್ನಿ ಮಾಡಬೇಕಾ ಮಾಡಿ, ಆಮೇಲೆ ಏನು ಬೇಕೋ ತಿನ್ನಿ, ಅಥವಾ ವಾಕಿಂಗ್ ಮಾಡ್ತೀರಾ ಮಾಡಿ, ಎವ್ರಿಥಿಂಗ್ ಯು ಕ್ಯಾನ್ ಡೂ. ಸೊ ದಟ್ 3 to 6 to 7 months ಇಸ್ ಅ ಗೋಲ್ಡನ್ ಫೇಸ್. ಯು ಕ್ಯಾನ್ ಡೂ ಎವ್ರಿಥಿಂಗ್ ಬಿಕಾಸ್ ಆ ಟೈಮಲ್ಲಿ ಎವ್ರಿಥಿಂಗ್ ವಿಲ್ ಬಿ ನಾರ್ಮಲ್. ಅಗೇನ್ ವೆನ್ ಯು ಸ್ಟಾರ್ಟ್ ಎಂಟರ್ 9th month ಮತ್ತೆ ಯು ಹ್ಯಾವ್ ಟು ಕಮ್ ಬ್ಯಾಕ್. ಅಂದರೆ ಏನು, ಡೂ ಯುವರ್ ಡೈಲಿ ಆ್ಯಕ್ಟಿವಿಟೀಸ್, ಎಲ್ಲ ಕೆಲಸಗಳು ಮಾಡಿ, ಬಟ್ ಯು ರೆಸ್ಟ್ ದಿಸ್ ಫೇಸ್. ಬಿಕಾಸ್ ಒನ್ಸ್ ನೀವು ಡೆಲಿವರಿ ಆಯಿತು, ಮಗು ಆಯಿತು ಅಂತ ಅಂದಾಗ ಮತ್ತೆ ಈ ಪ್ರೆಗ್ನೆನ್ಸಿ ಫೇಸ್ ಬರಲ್ಲ. okay, so again you will be ready with your baby, so your body again changes. So that 3 months and the last 7 to 9 months is where you need to be little bit careful. ಓಕೆ ಡಾಕ್ಟರ್, ಇನ್ನೇನು ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬರ್ತಾ ಇದ್ದೀವಿ. ಈ ಪ್ರೆಗ್ನೆನ್ಸಿ ಹಾಗೆ ಮಗು ಆಗಿರೋರಿಗೆ ಏನಾದರೂ ಟಿಪ್ಸ್ ನಿಮ್ಮ ಕಡೆಯಿಂದ ಕೊಡೋದಂಗಿದ್ರೆ?
ಪ್ರೆಗ್ನೆನ್ಸಿಯಲ್ಲಿ ಏನು ಹೇಳ್ತೀವಿ ಅಂತಂದರೆ ಜಸ್ಟ್ ಲಿಸನ್ ಟು ಯೋರ್ ಸೆಲ್ಫ್. ಬೇರೆಯವರು ಹೇಳೋದು ಅದನ್ನೆಲ್ಲ ಕೇಳಕ್ಕೆ ಹೋಗಬೇಡಿ. ಅಂದರೆ ಅವ್ರು ಹೇಳ್ತಾರೆ, ಅವ್ರು ಹಿಂಗೆ ಮಾಡಿದ್ರೆ ನಿಮ್ಮ ಪ್ರೆಗ್ನೆನ್ಸಿ ಡೋಂಟ್ ಕಂಪೇರ್ ಟು ಅನ್ ಅದರ್ ಪರ್ಸನ್ ಪ್ರೆಗ್ನೆನ್ಸಿ, ಬಿಕಾಸ್ ಎಲ್ಲರದು ಬಾಡಿ ಈಸ್ ಡಿಫ್ರೆಂಟ್. ಅವ್ರಿಗೆ ಹಂಗಾಗಿದೆ ಇವ್ರಿಗೆ ಹಂಗಾಗಿದೆ ಅಂತ ಕಂಪೇರ್ ಮಾಡೋಕ್ಕೆ ಹೋಗಬೇಡಿ. ಡೋಂಟ್ ಡೂ ಗೂಗಲಿಂಗ್. ಗೂಗಲಲ್ಲಿ ಭಾಳ ಸಾಕಷ್ಟು ವಾಸ್ಟ್ ಇನ್ಫಾರ್ಮೇಷನ್ ಕೊಡ್ತಾರೆ. ನಿಮ್ಗೆ ಏನೇ ಡೌಟ್ಸ್ ಇತ್ತು ಅಂತ ಅಂದರೆ ಯು ಕ್ಯಾನ್ ಆಸ್ಕ್ ಯುವರ್ ಡಾಕ್ಟರ್ಸ್ ಆ್ಯಂಡ್ ದೆನ್ ಕ್ಲಿಯರ್ ದ ಡೌಟ್ಸ್. ಆ್ಯಂಡ್ ಪ್ರೆಗ್ನೆನ್ಸಿ ಈಸ್ ಅ ಬ್ಯೂಟಿಫುಲ್ ಜರ್ನಿ. ಎಂಜಾಯ್ ದಿಸ್ ಫೇಸ್. ಡೋಂಟ್ ರಿಪೆಂಟ್ ಇಟ್. ಡೋಂಟ್ ಸ್ಟ್ರೆಸ್ ಯುವರ್ ಸೆಲ್ಫ್. ಏನೇ ಇದ್ರೂ ಅದನ್ನು ಪಕ್ಕಕ್ಕಿಟ್ಟು ಫಸ್ಟು ಎಂಜಾಯ್. ಬಿಕಾಸ್ ನೀವು ಹೆಂಗೆ ಮಗುನ ಒಳಗಡೆ ಕನೆಕ್ಟ್ ಆಗ್ತೀರಾ, ದಟ್ ಇಸ್ ಹೌ ಇಟ್ ಇಸ್ ಗೋಯಿಂಗ್ ಟು ಡೆವಲಪ್. ಸೊ ದ ಮಗು ಏನು ಕನೆಕ್ಷನ್ ಬರುತ್ತೆ, ಇಟ್ ಇಸ್ ಆಫ್ಟರ್ 3 months ದ ಬೇಬಿ ಸ್ಟಾರ್ಟ್ಸ್ ಗೆಟಿಂಗ್ ಕನೆಕ್ಟೆಡ್ ಟು ದ ಮದರ್, ಈವನ್ ಇಟ್ ಇಸ್ ಇನ್ಸೈಡ್. ಸೊ ಇಟ್ಸ್ ಆಲ್ರೆಡಿ ಪ್ರೂವ್ಡ್ ರಿಸರ್ಚ್. ಸೊ ದಯವಿಟ್ಟು ಆದಷ್ಟು ಯು ಕಾನ್ಸಂಟ್ರೇಟ್ ಯುವರ್ ಸೆಲ್ಫ್ ಆ್ಯಂಡ್ put yourself for the pregnancy. Enjoy this phase. ಮತ್ತೆ ಇದು ಬರಲ್ಲ. ಸೊ ಇಟ್ಸ್ ಅ ಬ್ಯೂಟಿಫುಲ್ ಜರ್ನಿ. ನಾಟ್ ಎವ್ರಿಬಡಿ ಕ್ಯಾನ್ ಹ್ಯಾವ್ ದಿಸ್ ಜರ್ನಿ ಆ್ಯಕ್ಚುಲಿ ಇವಾಗಿನ ಪ್ರೆಸೆಂಟ್ ಡೇ ಸಿಚುಯೇಷನ್ ನೋಡಿದಾಗ. ಸೊ ಯು ಶುಡ್ ಬಿ ಬ್ಲೆಸ್ಡ್ ಟು ಬಿಕಮ್ ಅ ಪ್ರೆಗ್ನೆಂಟ್ ಆ್ಯಂಡ್ ಟು ಎಂಜಾಯ್ ದಟ್ ಫೇಸ್. ಓಕೆ, ಇನ್ನು ಗುಡ್ ಹೆಲ್ತ್ ನಾವು ಪಡ್ಕೋಬೇಕು ಅಂತಂದರೆ ಈ ಯಂಗ್ಸ್ಟರ್ಸ್ ಆಗಿರ್ಬೋದು, ನಾವೆಲ್ಲರೂ ಯಾವ ರೀತಿಯಾಗಿ ನಮ್ಮ ದಿನಚರಿಯನ್ನು ಇಟ್ಕೋಬೇಕಾಗುತ್ತೆ? ಗುಡ್ ಹೆಲ್ತ್ ಅಂತ ಅಂದಾಗ ಸ್ಟಾರ್ಟ್ ಡೂಯಿಂಗ್ ಯುವರ್ ರೆಗ್ಯುಲರ್ ಆ್ಯಕ್ಟಿವಿಟೀಸ್. ಐ ಸೇ ಎಕ್ಸಸೈಸ್ ಇಸ್ ದ ಅಟ್ಮೋಸ್ಟ್ ಥಿಂಗ್. ಸೊ ಬಾಡಿ ಮೆಟಬಾಲಿಸಮ್ ಬಿಲ್ಡಪ್ ಆಗುತ್ತೆ. ಸೊ ಅಟ್ಲೀಸ್ಟ್ ಡೆಡಿಕೇಟ್ 1 hour ಆಫ್ ಯುವರ್ ಸೆಲ್ಫ್. ಆ್ಯಂಡ್ ಈಟಿಂಗ್ ಹ್ಯಾಬಿಟ್ಸ್ ಬಂದ್ಬಿಟ್ಟು ಈಟ್ ಎವ್ರಿಥಿಂಗ್. ಸಿ ಐ ಆಮ್ ನಾಟ್ ಟೆಲಿಂಗ್ ಡೋಂಟ್ ಈಟ್ ಆಯಿಲ್ ಫುಡ್ ಆರ್ ಈಟ್ ಎವ್ರಿಥಿಂಗ್, ಬಟ್ ರಿಸ್ಟ್ರಿಕ್ಟ್ ಯುವರ್ ಸೆಲ್ಫ್. ಹ್ಯಾವ್ ಗುಡ್ ಫುಡ್, ಹೆಲ್ತಿ ಫುಡ್. ತರಕಾರಿಗಳು, ಸೊಪ್ಪುಗಳು ಇವನ್ನೆಲ್ಲ ಜಾಸ್ತಿ ತೊಗೊಳ್ಳಿ. ಹಣ್ಣುಗಳು ಜಾಸ್ತಿ ತೊಗೊಳ್ಳಿ. ಜ್ಯೂಸ್ಗಿಂತ ಹಣ್ಣು ತಿನ್ನಿ. ಇನ್ಸ್ಟೆಡ್ ಆಫ್ ಜ್ಯೂಸ್ ಟೇಕ್ ರಾ ಫ್ರೂಟ್. ದಟ್ ಈಸ್ ಗೋಯಿಂಗ್ ಟು ಹೆಲ್ಪ್. ಆ್ಯಂಡ್ ಈಟ್ ಆಲ್ ಹೆಲ್ತಿ ಡಯಟ್. ಸೊ ಹೆಲ್ತಿ ಎಷ್ಟು, ಬಿಕಾಸ್ ಇವಾಗ ಎವ್ರಿಥಿಂಗ್ ಈಸ್ ಅ ಕೆಮಿಕಲ್ ಇನ್ಫ್ಯೂಸ್. ಸೊ ಮೇಕ್ ಇಟ್ ಅ ಪಾಯಿಂಟ್ ದಟ್ ಯು ಚೂಸ್ ಯುವರ್ ಫುಡ್ ರೈಟ್ಲಿ ಆ್ಯಂಡ್ ಟೇಕ್ ಇಟ್. ಓಕೆ ಡಾಕ್ಟರ್, ಇವತ್ತಿನ ಕಾರ್ಯಕ್ರಮದಲ್ಲಿ ಬಂಜೆತನ ಮತ್ತು ತಾಯ್ತನದ ಬಗ್ಗೆ ಬ್ಯೂಟಿಫುಲ್ ಆಗಿ ನಮ್ಮ ವೀಕ್ಷಕರಿಗೆ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಡಾಕ್ಟರ್ ನಿಮಗೆ ಬಂಜೆತನದ ಬಗ್ಗೆ, ಅದರ ಟ್ರೀಟ್ಮೆಂಟ್ ಬಗ್ಗೆ, ಹಾಗೆ ತಾಯ್ತನದ ಇಂಪಾರ್ಟೆನ್ಸ್ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ. ಮುಂದಿನ ಎಪಿಸೋಡ್ನಲ್ಲಿ ಇದೇ ಥರದ ಮತ್ತೊಂದು ಟಾಪಿಕ್ನೊಂದಿಗೆ ಡಾಕ್ಟರ್ ಜೊತೆ ನಿಮ್ಮ ಮುಂದೆ ಬರ್ತೀವಿ. ನೋಡ್ತಾ ಇರಿ ಸಿರಿ ಕನ್ನಡ. ಥ್ಯಾಂಕ್ ಯು.